Okay, good morning, everyone. A warm welcome to you all for this particular online class. ಇವತ್ತು ನಾವು KPSC ವತಿಯಿಂದ ಗ್ರೂಪ್ ಸಿ ಎಕ್ಸಾಮಿನೇಷನ್ಗೆ ನಡೀತಾ ಇರತಕ್ಕಂಥ ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ ಒಂದನ್ನು ಡಿಸ್ಕಷನ್ ಮಾಡ್ತಾ ಇವಿ. ದಿಸ್ ಇಸ್ ಅ ಕ್ವೆಶ್ಚನ್ ಪೇಪರ್ ರಿಲೇಟೆಡ್ ಟು ದಿ ಗ್ರೂಪ್ ಸಿ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ KPSC ವತಿಯಿಂದ ಕಂಡಕ್ಟ್ ಮಾಡಲಾಗ್ತಕ್ಕಂತಹ ಗ್ರೂಪ್ ಸಿ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ವೆಶ್ಚನ್ ಪೇಪರ್ ಇದೆ, ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್. ಸೊ ರಿಲೇಟೆಡ್ ಟು ಜನರಲ್ ಇಂಗ್ಲಿಷ್ ಟಾಪಿಕ್ಗೆ ಸಂಬಂಧಪಟ್ಟಂತೆ ಕ್ವೆಶ್ಚನ್ ಪೇಪರ್ ಇಲ್ಲಿದೆ. ಸೊ ಫಸ್ಟ್ ಲುಕ್ ಎಟ್ ದಿ ಕ್ವೆಶ್ಚನ್. ಡೈರೆಕ್ಷನ್ಸ್ ಇದೆ, ಪ್ರತಿ ಕ್ವೆಶ್ಚನ್ಗೆ ಒಂದು ಡೈರೆಕ್ಷನ್ಸ್ ಅನ್ನು ಕೊಡಲಾಗ್ತಾ ಇರ್ತದೆ. ದಟ್ ಡೈರೆಕ್ಷನ್ ಈಸ್ ವೆರಿ ಯೂಸ್ಫುಲ್. ವಾಟ್ ಟು ಡೂ ನೆಕ್ಸ್ಟ್, ಯಾವುದೇ ಒಂದು ಡೈರೆಕ್ಷನ್ ಅನ್ನು ಓದಿದ ತಕ್ಷಣ ನೀವು ಮುಂದೆ ಏನು ಮಾಡಬೇಕು ಅನ್ನೋದನ್ನ ಅದು ಹೇಳಲಾಗುತ್ತೆ. ದ್ಯಾಟ್ಸ್ ವೈ reading the direction is very important. So this direction is related to question number 66 to 68. 66ರಿಂದ 68ನೆಯ ಪ್ರಶ್ನೆಗಳು ಆ ಒಂದು ಡೈರೆಕ್ಷನ್ ಅನ್ನು ಆಧರಿಸಿದವೆ. ಸೊ ವಾಟ್ ಈಸ್ ದ ಡೈರೆಕ್ಷನ್ ದಟ್ ಈಸ್ ಟು ಬಿ ರೆಡ್. Direction question number 66 to 68 has an expression each which can be replaced by a single word. Choose the most appropriate word from among the alternatives and say it or blacken the corresponding circle in your answer sheet. One who cannot read and write ಅಂತ ಫಸ್ಟ್ ಒಂದು ಆಪ್ಷನ್ ಅವರ ಎಕ್ಸಾಂಪಲ್ ಅಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡಲಾಗಿದೆ, ಆ ಸ್ಟೇಟ್ಮೆಂಟ್ಗೆ ಒಂದು ಪದದಲ್ಲಿ ಹೇಳಬಹುದಾಗಿದೆ ಏನು? ಆ ಸ್ಟೇಟ್ಮೆಂಟ್ನ ಅರ್ಥವನ್ನ ಒಂದು ಪದದಲ್ಲಿ ಹೇಳ್ಬೋದು. ಆ ಸ್ಟೇಟ್ಮೆಂಟ್ ಏನು ಹೇಳುತ್ತೋ ಅದನ್ನ ಒಂದು ಪದದಲ್ಲಿ ಮಾತಾಡೋದು. Give one word, substitute. You have to substitute that statement with a single word. ಆ ಸ್ಟೇಟ್ಮೆಂಟ್ಗೆ ಒಂದು ಪದದಲ್ಲಿ ನೀವು ಹೇಳಬೇಕು. One example is already given there. Example, so example is here. One who cannot read and write ಅಂತ ಹೇಳಿದೆ. That's very simple. One who cannot read and write. ಓದಲು ಮತ್ತು ಬರೆಯಲು ಬಾರದಿರುವ ವ್ಯಕ್ತಿಗೆ ಏನಂತ ಕರೀತಾರೆ ಅಂತ ಅವ್ರು ಕೇಳಿದ್ದಾರೆ. The options given there: literate, illiterate, scholar and illegible ಅಂತ ಕೊಟ್ಟಿದ್ದಾರೆ. And the explanation is already given there. ಒಂದು model explanation ಅನ್ನು ಅವರು ಕೊಟ್ಟಿದ್ದಾರೆ. Since illiterate is the most appropriate word for the given expression, you have to shade or blacken the option 2 in your answer sheet. ಅಂದ್ರೆ ಒನ್ ಹೂ ಕೆನಾಟ್ ರೀಡ್ ಅಂಡ್ ರೈಟ್, ಯಾರಿಗೆ ಓದ್ಲಿಕ್ಕೆ ಬರೋದಿಲ್ಲ ಬರೀಲಿಕ್ಕೆ ಬರೋದಿಲ್ಲ ಅವರನ್ನ ನಾವು ಇಲ್ಲಿಟರೇಟ್ ಪೀಪಲ್ ಅಂತ ಹೇಳೋದ್ರಿಂದ ದ ಆಪ್ಷನ್ ಇಲ್ಲಿಟರೇಟ್ ಈಸ್ ಗಿವನ್ ಇನ್ ಸೆಕೆಂಡ್ ಆಪ್ಷನ್ ಅಲ್ಲಿ ಕೊಟ್ಟಿರೋದ್ರಿಂದ ಸೆಕೆಂಡ್ ಆಪ್ಷನ್ಸ್ಗೆ ನೀವು ಏನ್ ಮಾಡಬೇಕು, ಶೇಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇನ್ ದ ಸೇಮ್ ವೇ 66 to 68 ಗಳನ್ನ ನಾವು ಅಧ್ಯಯನ ಮಾಡಬೇಕು. ವಾಟ್ ವಿಲ್ ಬಿ ದ ರೈಟ್ ಆನ್ಸರ್? ವಿ ಹ್ಯಾವ್ ಟು think. 66 to 68. Now look at the 66 question. A person who pretends to be what he is not. A person who pretends to be what he is not. What he is not. ಆತ ಏನು ಇದ್ದಾನೋ ಅದನ್ನ ಮುಚ್ಚಿಕೊಳ್ಳುವಂತ ವ್ಯಕ್ತಿ. ಹಿಪೋಕ್ರೈಟ್ ಅಂತ ಕೊಟ್ಟಿದ್ದಾರೆ, ಸೈಕ್ಯಾಟ್ರಿಸ್ಟ್ ಅಂತ ಕೊಟ್ಟಿದ್ದಾರೆ, ಹಿಪೋಕಾಂಡ್ರೈಕ್ ಅಂತ ಕೊಟ್ಟಿದ್ದಾರೆ, ಫೆನಾಟಿಕ್ ಅಂತ ಕೊಟ್ಟಿದ್ದಾರೆ. Now look at these words. Psychiatrist is a doctor who treats the psychological disorders. Psychiatrist ಅಂತಿದೆ. ಹಿಪೋಕಾಂಡ್ರೈಕ್ ಅನ್ನೋದು that is related to hypochondria ಅಂತ ಇದೆ.
ಅಂಡ್ ಫೆನಾಟಿಕ್ ಅನ್ನೋದು that is enthusiastic, more enthusiastic related to religion ಅಂತ ಮತಾಂಧರಿಗೆ ನಾವು ಅದನ್ನ ಹೇಳ್ತೀವಿ. So can you give what is the right example? A person who pretends to be what he is not. Your options for 66th question. Option number 1, hypocrite. Option number 2, psychiatrist. Option number 3, hypochondriac. And option number 4, is fanatic ಅಂತ ಕೊಟ್ಟಿದ್ದಾರೆ. ಸೈಕ್ಯಾಟ್ರಿಸ್ಟ್ ಅಂದ್ರೆ ಸೈಕಾಲಜಿಕಲ್ ಡಿಸಾರ್ಡರ್ ಅನ್ನ ಟ್ರೀಟ್ ಮಾಡುವಂತ ವೈದ್ಯರಿಗೆ ಸೈಕ್ಯಾಟ್ರಿಸ್ಟ್ ಅಂತ ನಾವು ಹೇಳ್ತೀವಿ. ಅಂಡ್ ಹಿಪೋಕೊಂಡ್ರಾಯಿಕ್ ಅನ್ನೋದು ಹಿಪೋಕೊಂಡ್ರಿಯಾ ಅನ್ನುವ ಒಂದು ಡಿಸೀಸ್ ಇದೆ, ಅದಕ್ಕೆ ರಿಲೇಟ್ ಆಗಿರೋದಕ್ಕೆ ನಾವು ಹಿಪೋಕೊಂಡ್ರಿಯಾಕ್ ಅಂತ ಕರಿತೀವಿ. ಅಂಡ್ ಫೆನಾಟಿಕ್ ಅಂದ್ರೆ ಮತಾಂಧ ಅಂತ ಕರಿತೀವಿ, ಹೂ ಇಸ್ ವೆರಿ ಎಂಥೂಸಿಯಾಸ್ಟಿಕ್ ಅಬೌಟ್ ರಿಲಿಜನ್ ಅಂತ ಹೇಳ್ತೀವಿ. And obviously the right answer will be hypocrite. Option number 1 is right. A person who pretends to be what he is not. ಅಂದ್ರೆ ಹಿಪೋಕ್ರೈಟ್ ಅಂದ್ರೆ ಕಪಟಿ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಕಪಟಿ ಅಂದ್ರೆ ತನ್ನಲ್ಲಿರುವ ಗುಣವನ್ನ ಹೊರ ಜಗತ್ತಿಗೆ ಆತ ತೋರಿಸೋದಿಲ್ಲ. ಪ್ರಿಟೆಂಡ್ ಅಂದ್ರೆ ನಾಟಕ ಮಾಡ್ತಿರ್ತಾನೆ. ಕಪಟಿ ಅಂತ ಕನ್ನಡದ ಅರ್ಥ ಇದೆ. ಸೊ ದ ರೈಟ್ ಆಪ್ಷನ್ ವಿಲ್ ಬಿ ಆಟೋಮೆಟಿಕಲಿ ದ ಫಸ್ಟ್ ಒನ್, ಹಿಪೋಕ್ರೈಟ್ ಅಂತ ಆಗುತ್ತೆ. And now look at this. A perfect example of something. ಯಾವುದಕ್ಕೋ ಒಂದು ಎಕ್ಸಾಂಪಲ್ ಕೊಡ್ತೀವಿ and that example ಗೆ ನಾವು ಏನಂತ ಕರಿತೀವಿ? A perfect example of something or someone. You can call it as something or someone ಅಂತಾನು ನಾವು ಆಡ್ ಮಾಡಬಹುದು. A perfect example of something or someone is called. Option A, epitaph. Option D, epigram. Option C, epistle. And option 4, epitome. Can you give your options? What will be your option? A perfect example of something or someone. Is it epitaph or epigram or epistle or epitome? ಏನಿರಬಹುದು ನಿಮ್ಮ ಆಪ್ಷನ್? ಯುವರ್ ಆಪ್ಷನ್. ಪರ್ಫೆಕ್ಟ್ ಎಕ್ಸಾಂಪಲ್, ಒಂದು ಮಾದರಿ, ಒಂದು ವಸ್ತುವಿಗೆ ಮಾದರಿ ಅಂತ ಹೇಳೋದು ಅಥವಾ ಒಬ್ಬ ವ್ಯಕ್ತಿಗೆ ಮಾದರಿ ಅಂತ ಹೇಳಲಿಕ್ಕೆ ನಾವು ಹೇಳಬಹುದಾಗಿರುವಂತ ಆಪ್ಷನ್ ಡಿ ಅಂತ ಬಂದಿದೆ. ಕೆಲವೊಬ್ರು ಬಿ ಅಂತ ಹೇಳ್ತಿದ್ದೀರಿ. ಒಂದು ವಸ್ತುವಿಗೆ ಮಾದರಿ, ಆಪ್ಷನ್ ಸಿ ಎಲ್ಲವನ್ನು ಹೇಳ್ತಾ ಇದ್ರಿ. ನಾವು ಲುಕ್ ಎಟ್ ವಾಟ್ ಆರ್ ದ ಮೀನಿಂಗ್ಸ್ ಆಫ್ ದೋಸ್ ವರ್ಡ್ಸ್. ಆಕ್ಚುಲಿ ನಿಜವಾಗಿಯೂ ಆ ಪದಗಳು ಏನು ಅರ್ಥ ಕೊಡ್ತವೆ? ಎಪಿಟ್ಯಾಫ್ ಮೀನ್ಸ್ ಇಟ್ ಈಸ್ ಅನ್ ಇನ್ಕಾರ್ನೇಷನ್ ರಿಟನ್ ಆನ್ ದ ಗ್ರೇವ್ ಸ್ಟೋನ್. ಎಪಿಟ್ಯಾಫ್ ಅಂದ್ರೆ ಸಮಾಧಿಯ ಮೇಲೆ ಬರೆದಿರ್ತಕ್ಕಂಥ ಬರಹ ಏನಿದೆ, that written statement is called as epitaph. An incarnation written on the gravestone ಅಂತ ಅದಕ್ಕೆ ಹೇಳ್ತೀವಿ. ಎಪಿಗ್ರಾಮ್ ಅಂತ ಕೇಳಿದ್ರೆ, ಎಪಿಗ್ರಾಮ್ ಮೀನ್ಸ್ ಅ ವಿಟಿ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ, ವಿಟಿ ಆಗಿರುವಂತ ಸ್ಟೇಟ್ಮೆಂಟ್. ಎಪಿಸ್ಟಲ್ ಮೀನ್ಸ್ ಲೆಟರ್ಸ್ ಅಂತ ಹೇಳ್ತೀವಿ. ಅಂಡ್ ಆಟೋಮೆಟಿಕಲಿ ಆಪ್ಷನ್ ನಂಬರ್ 4, ಎಪಿಟೋಮ್ means he is a model. Epitome means it is a model or it is a perfect example of something or someone. So a perfect example of something or someone ಅಂತ ಹೇಳಿದ್ರೆ the right option will be epitome. Fourth option will be the right option. ನಾಲ್ಕನೇ ಆಪ್ಷನ್ ಅದಕ್ಕೆ ಸರಿಯಾಗಿ ಉತ್ತರ ಆಗಿದೆ. ಹೀಗೆ ಈ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ, ಆ ಸ್ಟೇಟ್ಮೆಂಟ್ ಕೊಡುವ ಹೇಳಿಕೆಯ ಅರ್ಥವನ್ನ, ಆ ಹೇಳಿಕೆ ಕೊಡುವ ಅರ್ಥವನ್ನ ಒಂದು ಪದದಲ್ಲಿ ಹೇಳೋದನ್ನ ನಾವು ಮಾಡಬೇಕು. ಸೊ ಪರ್ಫೆಕ್ಟ್ ಎಕ್ಸಾಂಪಲ್ ಆಫ್ ಸಮಥಿಂಗ್ ಇಸ್ ಕಾಲ್ಡ್ ಎಪಿಟೋಮ್ ಅಂತ ನಾವು ಹೇಳ್ತೀವಿ. ನಾವು ಲುಕ್ ಎಟ್ 68th ಕ್ವೆಶ್ಚನ್. Description of events in the order in which they occurred. Description of events, ಘಟನೆಗಳು. Description of events in the order in which they are occurred. ಒಂದು ಕಥೆಯಲ್ಲಿ ಬಂದಿರತಕ್ಕಂಥ ಘಟನೆಗಳನ್ನಾಗ್ಲಿ
ಅಥವಾ ಒಂದು ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ಘಟನೆಗಳನ್ನಾಗ್ಲಿ ಅವುಗಳು ಹೇಗೆ ಸಂಭವಿಸಿಯೋ ಅದೇ ಸೀಕ್ವೆನ್ಸ್ ಅಲ್ಲಿ ಅದೇ ಒಂದು ಸೀರಿಯಲ್ ನಲ್ಲಿ ನಾವು ಹೇಳುವುದನ್ನ ಏನಂತ ಕರಿತೀವಿ ಅಂತ ಹೇಳಿದ್ದಾರೆ. ಅದನ್ನ ಒಂದು ಶಬ್ದದಲ್ಲಿ ನಾವು ಉತ್ತರಿಸಬೇಕು. ಇವರ ಆಪ್ಷನ್ಸ್: ಫಸ್ಟ್ ಒನ್ ಈಸ್ ಸೋನಾಲಜಿ, ಸೆಕೆಂಡ್ ಒನ್ ಈಸ್ ಕ್ರೋನಾಲಜಿ, ಥರ್ಡ್ ಒನ್ ಈಸ್ ಥಿಯಾಲಜಿ ಅಂಡ್ ಫೋರ್ತ್ ಒನ್ ಈಸ್ ಎಕಾಲಜಿ ಅಂತಿದೆ. ವಾಟ್ ವಿಲ್ ಬಿ ಯುವರ್ ರೈಟ್ ಆನ್ಸರ್? ಕ್ಯಾನ್ ಎನಿಬಡಿ ಗಿವ್ ದ ಆನ್ಸರ್ ಫಾರ್ ದಟ್? ಡಿಸ್ಕ್ರಿಪ್ಷನ್ ಆಫ್ ಇವೆಂಟ್ಸ್ ಇನ್ ದ ಆರ್ಡರ್ ಇನ್ ವಿಚ್ ದೇ ಆಕರ್ಡ್. ಫಸ್ಟ್ ಒನ್ ಈಸ್ ಸೋನಾಲಜಿ ಅಂತ ಕೊಟ್ಟಿದ್ದಾರೆ, ಸೆಕೆಂಡ್ ಒನ್ ಕ್ರೋನಾಲಜಿ ಅಂತಿದೆ, ಮೂರನೇದು ಥಿಯಾಲಜಿ ಅಂಡ್ ಲಾಸ್ಟ್ ಒನ್ ಎಕಾಲಜಿ ಅಂತ ಇದೆ. ಸೊ ಆಪ್ಷನ್ ಎ ಅಂತ ಒಬ್ರು ಉತ್ತರ ಕೊಟ್ಟಿದ್ದಾರೆ ಈಗಾಗಲೇ, ದಟ್ ಈಸ್ ಸೋನಾಲಜಿ ಅಂತ ಹೇಳಲಾಗಿದೆ. ಸೋನಾಲಜಿ, chronology, theology and ecology. You have to read the words and you should know the right description of that word. Option C ಅಂತ ಒಬ್ರು ಹೇಳಿದಿರಿ, ಥಿಯಾಲಜಿ ಅಂತ ಹೇಳಿದಿರಿ. ಆಪ್ಷನ್ ಸಿ, ಮೋಸ್ಟ್ ಆಫ್ ಯು ಗೋ ಫಾರ್ ಥಿಯಾಲಜಿ ಅಂತ ಹೇಳ್ತಾ ಇದ್ದೀರಿ. ಬಹಳ ಜನ ಥಿಯಾಲಜಿ ಅಂತ ಹೇಳ್ತಿದ್ದೀರಿ. Okay, now look at the meaning of those words. Sonology means this is study of the sound systems in a language. Sound systems ಗಳಿಗೆ ಏನು ಪ್ರತಿ ಲ್ಯಾಂಗ್ವೇಜ್ ಹೊರಡಿಸುವಂತ ಸೌಂಡ್ ಸಿಸ್ಟಮ್ಸ್ ಇದೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಹ್ಯಾಸ್ 44 ಸೌಂಡ್ಸ್. ಸೋನಾಲಜಿ ಅಂತ ಇದೆ ಅದು. ಅಂಡ್ ಥಿಯಾಲಜಿ ಅಂತ ಹೇಳಿದ್ರೆ ದಿಸ್ ಈಸ್ ಅ ಸ್ಟಡಿ ಆಫ್ ದ ನೇಚರ್ ಆಫ್ ದ ಗಾಡ್. ದೇವರ ಅಸ್ತಿತ್ವವನ್ನ ಅಧ್ಯಯನ ಮಾಡುವ ಶಾಸ್ತ್ರ, ದೇವತಾ ಶಾಸ್ತ್ರ ಅಂತಾನು ನಾವು ಅದನ್ನ ಕನ್ನಡದಲ್ಲಿ ಹೇಳ್ತೀವಿ. ದಿಸ್ ಈಸ್ ರಿಲೇಟೆಡ್ ಟು ದ ಸ್ಟಡಿ ಆಫ್ ದ ನೇಚರ್ ಆಫ್ ದ ಗಾಡ್. ಅಂಡ್ ಎಕಾಲಜಿ ಪರಿಸರ ವಿಜ್ಞಾನ ಅಂತ ನಾವು ಹೇಳ್ಬೋದು. ದಾಟ್ ಈಸ್ ರಿಲೇಟೆಡ್ ಟು ಎನ್ವಿರಾನ್ಮೆಂಟ್. ಕ್ರೋನಾಲಜಿ ಮೀನ್ಸ್ a sequential order in which the events are put. ಅಂದ್ರೆ ಘಟನೆಗಳನ್ನ ಸಿಕ್ವೆನ್ಸಿಯಲ್ ಆಗಿ ಅವುಗಳು ಹೇಗೆ ನಡೆದಿವೆಯೋ ಅದೇ ಅನುಕ್ರಮವಾಗಿ ಬರೆದಿರೋದಕ್ಕೆ ನಾವು ಕ್ರೋನಾಲಜಿ ಅಂತ ಕರಿತೀವಿ. ಸೊ ಘಟನೆಗಳನ್ನ ಅನುಕ್ರಮವಾಗಿ ಹೇಳುವುದಕ್ಕೆ ಒಂದು ಪದವನ್ನ ಬಳಸಲಾಗುತ್ತೆ, ಆ ಪದ ಕ್ರೋನಾಲಜಿ ಅಂತಾಗಿದೆ. 68th ಕ್ವಶನ್ಸ್ಗೆ ರೈಟ್ ಆನ್ಸರ್ ಇರೋದು ದಟ್ ಈಸ್ ಕ್ರೋನಾಲಜಿ, ಸೆಕೆಂಡ್ ಆಪ್ಷನ್. ಹೀಗೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ 66ರಿಂದ 68ರವರೆಗಿನ ಪ್ರಶ್ನೆಗಳು ನೀವು ಹೇಗೆ ಉತ್ತರಿಸಬೇಕು ಅಂದ್ರೆ, ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಆ ಸ್ಟೇಟ್ಮೆಂಟ್ ಕೊಡುವಂತಹ ಅರ್ಥವನ್ನ ಒಂದು ಪದದಲ್ಲಿ ಹೇಳಬೇಕು. ಯು ಹ್ಯಾವ್ ಟು ಗಿವ್ ಓನ್ಲಿ ಒನ್ ವರ್ಡ್ which substitute for that particular statement. ಆ ಸ್ಟೇಟ್ಮೆಂಟ್ಗೆ ಸಬ್ಸ್ಟಿಟ್ಯೂಟ್ ಆಗಿ ಬರಬಹುದಾದಂತ ಒಂದು ಪದವನ್ನ ಹೇಳಬೇಕು. ಸೊ ದ ಫಸ್ಟ್ 68th ಕ್ವಶನ್ಸ್ಗೆ ಡಿಸ್ಕ್ರಿಪ್ಷನ್ ಆಫ್ ಇವೆಂಟ್ಸ್ ಇನ್ ದ ಆರ್ಡರ್ ಇನ್ ವಿಚ್ ದೇ ಆಕರ್ಡ್ ಇದಕ್ಕೆ ಉತ್ತರವಾಗಿರೋದು ಕ್ರೋನಾಲಜಿ ಅಂತ ಹೇಳಲಾಗಿದೆ. 66ರಿಂದ 68 ಪ್ರಶ್ನೆಗಳನ್ನ ನಾವು ಈ ಡೈರೆಕ್ಷನ್ ಅನ್ನ ಆಧರಿಸಿ ಉತ್ತರಿಸಿದ್ವಿ. ಅಂಡ್ ನಾವು ಲುಕ್ ಎಟ್ ದ 69th ಕ್ವೆಶನ್ ಏನಾಗಿದೆ. 69th ಕ್ವೆಶನ್ಸ್ಗೆ ಒಂದು ಡೈರೆಕ್ಷನ್ ಅನ್ನು ಕೊಟ್ಟಿದ್ದಾರೆ. ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಬಿಲೋ ಅಂಡ್ ಸೇಟ್ ಆರ್ ಬ್ಲಾಕನ್ ದ ಕರೆಸ್ಪಾಂಡಿಂಗ್ ಸರ್ಕಲ್ ಇನ್ ಯುವರ್ ಆನ್ಸರ್ ಸೀಟ್. ಅದನ್ನ ಓದಿ ಅದಕ್ಕೆ ಸಂಬಂಧಪಟ್ಟಂತೆ ಏನು ಸೂಕ್ತವಾದ ಪದ ಇದೆಯೋ ಅದನ್ನ ನಾವು ಬಳಸಬೇಕು. ದ ಯೋಗ ಎಕ್ಸ್ಪೋನೆಂಟ್ performed the asanas. It means you have to describe how did he perform the asanas. ಅಂದ್ರೆ ಯೋಗ ಪಟು ಒಬ್ಬ ಯೋಗಾಸನಗಳನ್ನ ಹೇಗೆ ಪ್ರಸ್ತುತಪಡಿಸಿದ ಅನ್ನೋದನ್ನ ನಾವು ಹೇಳಬೇಕು. ದ ಯೋಗ ಎಕ್ಸ್ಪೋನೆಂಟ್ performed the asanas. First one, numerously, effortlessly, ರಿಸರ್ವ್ಡ್ಲಿ, ಅಬ್ಯಾಶೆಡ್ಲಿ ಅಂತ ಇದೆ. ಅಂದ್ರೆ ಜನರಲಿ ದ ಯೋಗ ಎಕ್ಸ್ಪೋನೆಂಟ್ಸ್ ಪರ್ಫಾರ್ಮ್ ದಿ ಯೋಗಾಸನಾಸ್ ವಿಥೌಟ್ ಎನಿ ಎಫರ್ಟ್. ಬಹಳ ಕಷ್ಟಪಟ್ಟು ಪ್ರಯಾಸಕರವಾಗಿ ಅವರು ಅದನ್ನ ಪರ್ಫಾರ್ಮ್ ಮಾಡೋದಿಲ್ಲ. ಎಫರ್ಟ್ಲೆಸ್ಲಿ ಅಂದ್ರೆ ಯಾವುದೇ ಪ್ರಯಾಸವಿಲ್ಲದೆ ಅವರು ಮಾಡೋ ಕಾರಣದಿಂದ ಅವರು ಹೇಗೆ ಆಸನಗಳನ್ನ ಮಾಡಿದ್ದಾರೆ ಅನ್ನೋದನ್ನ ಡಿಸ್ಕ್ರೈಬ್ ಮಾಡಬೇಕು. ಎಫರ್ಟ್ಲೆಸ್ಲಿ ಅನ್ನೋ ಅಡ್ವರ್ಬ್ ಅಲ್ಲಿ ಕೊಡಲಾಗಿದೆ. that shoots the best
ಆಪ್ಷನ್ ಫಾರ್ ದಟ್ 69th ಕ್ವೆಶನ್. 69ನೇ ಪ್ರಶ್ನೆಗೆ ಅದು ಸೂಕ್ತವಾದ ಉತ್ತರ ಆಗಿರುತ್ತೆ. ಅಂಡ್ ನಾವು ಮೂವ್ ಟು ದ 70th ಕ್ವೆಶನ್. ಫಾರ್ 70 to 73 there is again a direction given. 70ರಿಂದ 73ನೇ ಪ್ರಶ್ನೆಗಳಿಗೆ ಉತ್ತರ ಬರಿಬೇಕಾದ್ರೆ ಮತ್ತೆ ಏನು ಕೊಡಲಾಗಿದೆ? ಡೈರೆಕ್ಷನ್ಸ್ ಕೊಡಲಾಗಿದೆ. ಈಚ್ ಕ್ವೆಶನ್ ಕಂಟೈನ್ಸ್ ಅ ಪ್ಯಾರಾಗ್ರಾಫ್ ಆಫ್ 6 ಸೆಂಟೆನ್ಸಸ್. ಪ್ರತಿ ಒಂದು ಕ್ವೆಶನ್ ಏನಾಗಿದೆ? ಒಂದು ಪ್ಯಾರಾಗ್ರಾಫ್ 6 ವಾಕ್ಯಗಳನ್ನ ಹೊಂದಿರತಕ್ಕಂತ ಒಂದು ಪ್ಯಾರಾಗ್ರಾಫ್ ಹೊಂದಿದೆ. ದ ಫಸ್ಟ್ ಅಂಡ್ ದ 6th ಸೆಂಟೆನ್ಸ್ ಆರ್ ಗಿವನ್ ಇನ್ ದ ಬಿಗಿನಿಂಗ್ ಅಂಡ್ ಎಂಡ್. ಆ ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಿರುವ ಮೊದಲ ಒಂದು ವಾಕ್ಯ ಮತ್ತು ಕೊನೆಯ ವಾಕ್ಯ ಕೊಡಲಾಗಿದೆ. ಅಂಡ್ ನಂಬರ್ಡ್ 1 and 6 ರೆಸ್ಪೆಕ್ಟಿವ್ಲಿ. ಮೊದಲ ವಾಕ್ಯಕ್ಕೆ ಮೊದಲು 1 ಅಂತ ಅಂಕಿಯನ್ನ ಕೊಡಲಾಗಿದೆ, ಕೊನೆಯ ವಾಕ್ಯಕ್ಕೆ 6 ಎಂಬ ಅಂಕಿಯನ್ನು ಕೊಡಲಾಗಿದೆ. 6 number is given there. The 4 sentences in the middle are jumbled and labeled P, Q, R and S. You must identify the proper order of these 4 sentences and shade or blacken the option that correctly identifies this sequence. You know, there is a paragraph having 6 sentences with it. 6 ವಾಕ್ಯಗಳನ್ನು ಹೊಂದಿರತಕ್ಕಂತ ಒಂದು ಪ್ಯಾರಾಗ್ರಾಫ್ ಕೊಡಲಾಗಿದೆ. ದ ಫಸ್ಟ್ ಸೆಂಟೆನ್ಸ್ ಇಸ್ ಗಿವನ್ ವಿತ್ ದ ನಂಬರ್ ಫಸ್ಟ್ ಅಂಡ್ ದ ಲಾಸ್ಟ್ ಸೆಂಟೆನ್ಸ್ ಇಸ್ ಗಿವನ್ ವಿತ್ ದ ನಂಬರ್ 6. ಅಂದ್ರೆ ಆ ಪ್ಯಾರಾಗ್ರಾಫ್ನ ಮೊದಲ ವಾಕ್ಯವನ್ನ 1 ಎಂಬ ಸಂಖ್ಯೆಯೊಂದಿಗೆ ಕೊಡಲಾಗಿದೆ, ಕೊನೆಯ ವಾಕ್ಯವನ್ನ 6 ಎಂಬ ಸಂಖ್ಯೆಯಿಂದ ಕೊಡಲಾಗಿದೆ. ಅಂಡ್ ದ ಮಿಡಲ್ ಪಾರ್ಟ್ ಆಫ್ ದ ಸೆಂಟೆನ್ಸಸ್ ಆರ್ ಜಂಬಲ್ಡ್. ಅಂದ್ರೆ ಮಧ್ಯದಲ್ಲಿ ಬಂದಿರತಕ್ಕಂತ ದಿ 4 ಸೆಂಟೆನ್ಸಸ್ ಆರ್ ಜಂಬಲ್ಡ್ ಆರ್ಡರ್. ನೋಡ್ರಿ, ಈಗಾಗಲೇ ಬಂದಿದೆ ಸಿಕ್ವೆನ್ಸಿಯಲ್ ಆರ್ಡರ್ ನಲ್ಲಿ ಕ್ರೋನಾಲಜಿ ಅಂತ ಹೇಳಲಾಗಿದೆ. ಇಲ್ಲಿ ಜಂಬಲ್ಡ್ ಆರ್ಡರ್, ಹಿಂದೆ ಮುಂದೆ ಕೊಡಲಾಗಿದೆ. ಅವುಗಳನ್ನ ನೀವು ಸರಿಯಾದ ಕ್ರಮದಲ್ಲಿ ಜೋಡಿಸಬೇಕು. ಯು ಹ್ಯಾವ್ ಟು ಪುಟ್ ದೆಮ್ ಇನ್ ಅ ಸಿಕ್ವೆನ್ಸಿಯಲ್ ಆರ್ಡರ್. ಅನುಕ್ರಮವಾಗಿ ಜೋಡಿಸಬೇಕು. ಅಂಡ್ ಯು ಹ್ಯಾವ್ ಟು ರೀಡ್ ಆಲ್ ದ seventieth question. ಸೆವೆಂಟಿಯತ್ ಕ್ವೆಶನ್ಸ್ಗೆ ಪ್ಯಾರಾಗ್ರಾಫಿನ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅನ್ನೋದನ್ನ ಫಸ್ಟ್ ನಂಬರ್ ಅಲ್ಲಿ ಕೊಟ್ಟಿದ್ದಾರೆ ಅವರು. ನ್ಯಾಷನಲ್ ಫಾರ್ಮರ್ಸ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ 23rd of December. ನೋಡ್ರಿ, ನ್ಯಾಷನಲ್ ಫಾರ್ಮರ್ಸ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ 23rd of December ಅಂತ ಕೊಟ್ಟಿದ್ದಾರೆ. ಡಿಸೆಂಬರ್ 23ನೇ ತಾರೀಕಿನ ದಿವಸ ನಾವು ರಾಷ್ಟ್ರೀಯ ರೈತ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ ಅನ್ನೋದು ಸ್ಟೇಟ್ಮೆಂಟ್ ಇದೆ. ಪ್ಯಾರಾಗ್ರಾಫಿನ ಫಸ್ಟ್ ಸ್ಟೇಟ್ಮೆಂಟ್ ಆಗಿದೆ. ಅಂಡ್ ದ ಲಾಸ್ಟ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಗಿವನ್ ದೇರ್. ಹೆನ್ಸ್ ಆನ್ ದಿಸ್ ಡೇ ಅವೇರ್ನೆಸ್ ಪ್ರೋಗ್ರಾಮ್ಸ್ ಆರ್ ಆರ್ಗನೈಸ್ಡ್ ಅಕ್ರಾಸ್ ದ ಕಂಟ್ರಿ ಟು ಎಜುಕೇಟ್ ಪೀಪಲ್ ಅಂತ ಹೇಳ್ತಾ ಇದೆ. ಸೊ ಅಂಡ್ ದ ಮಿಡಲ್ part of the sentences are given in a jumbled order and they have labeled with the letters P, Q, R, S ಅಂತ ಹೇಳಿದ್ದಾರೆ. ಈ ಮೊದಲ ವಾಕ್ಯಕ್ಕೆ ಪೂರಕವಾಗಿ ಸಪೋರ್ಟಿವ್ ಆಗಿ ಬರುವಂತದ್ದು ಯಾವುದು ಅನ್ನೋದನ್ನ ನೀವು ನೆಕ್ಸ್ಟ್ ಮಾಡಬೇಕು. Now look at the first sentence. Farmers are considered as the backbone of the country ಅಂತ ಕೊಟ್ಟಿದ್ದಾರೆ. The government decided to celebrate Chaudhary Charan Singh's birthday as Kishan Divas in 2001 ಅಂತ ಇದೆ. Farmers Day is celebrated to commemorate the birth anniversary of the 5th Prime Minister of India ಅಂತ ಹೇಳಲಾಗಿದೆ. Chaudhary Charan Singh had contributed to the upliftment of farmers ಅಂತ ಬರೆದಿದೆ. Now look at ಈ ವಾಕ್ಯಗಳನ್ನ ನಾವು ಗಮನಿಸಿದಾಗ, look at this statement. Chaudhary Charan Singh had contributed to the upliftment of farmers ಅಂತ ಕೊಟ್ಟಿದ್ದಾರೆ. There is a name given, Chaudhary Charan Singh, the name given here. ಈ Chaudhary Charan Singh has contributed to the upliftment of farmers. ಅಂದ್ರೆ ರೈತರ ಅಭ್ಯುದಯಗೋಸ್ಕರ ಅವರು ಬಹಳಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ, ಆ ಕಾರಣಕ್ಕೆ ಏನ್ ಮಾಡಲಾಗಿದೆ ಅನ್ನೋ ಪಾಯಿಂಟ್ ಕ್ಯೂ ನಲ್ಲಿ ಇದೆ. ದ ಗವರ್ನಮೆಂಟ್ ಡಿಸೈಡೆಡ್ ಟು ಸೆಲೆಬ್ರೇಟ್ ಚೌಧರಿ ಚರಣ ಸಿಂಗ್ಸ್ ಬರ್ತ್ಡೇ ಆಸ್ ಕಿಸನ್ ದಿವಸ್ ಇನ್ 2001.
ಸೊ ಈ ಎರಡು ವಾಕ್ಯಗಳನ್ನ ನಾವು ಗಮನಿಸಿದಾಗ ಯಾವ ವಾಕ್ಯ ಇನ್ನೊಂದು ವಾಕ್ಯಕ್ಕೆ ಪೂರಕವಾಗಿದೆ ಅನ್ನೋದನ್ನ ಗಮನಿಸಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಿಚ್ ಸೆಂಟೆನ್ಸ್ ಈಸ್ ಸಪೋರ್ಟಿವ್, ಯಾವುದು ಸಪೋರ್ಟಿವ್ ಆಗಿದೆ. ಈ ನೋಡ್ರಿ, ಚೌಧರಿ ಚರಣ ಸಿಂಗ್ ಅವರು ರೈತರನ್ನ ಅಭ್ಯುದಯಗೊಳಿಸಲಿಕ್ಕೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅನ್ನುವ ಕಾರಣದಿಂದಲೇ ಏನ್ ಮಾಡಲಾಗಿದೆ, ದ ಗವರ್ಮೆಂಟ್ ಡಿಸೈಡೆಡ್ ಟು ಸೆಲೆಬ್ರೇಟ್ ಚೌಧರಿ ಚರಣ್ ಸಿಂಗ್ಸ್ ಬರ್ತ್ಡೇ ಆಸ್ ಕಿಸಾನ್ ದಿವಸ್. ಅಂದ್ರೆ ಎಸ್ ಅನ್ನೋದಕ್ಕೆ ಕ್ಯೂ ಅನ್ನೋದು ಪೂರಕವಾಗಿರುವಂತ ಒಂದು ಸ್ಟೇಟ್ಮೆಂಟ್ ಆಗಿದೆ. ಇದನ್ನ ನೋಡಿ ಎಸ್ ಮತ್ತು ಕ್ಯೂಗಳು ಸಿಕ್ವೆನ್ಸಿಯಲ್ ಆಗಿ ಬಂದಿರತಕ್ಕಂತ ಆಪ್ಷನ್ಸ್ಗಳು ಎಲ್ಲಿವೆ ಅನ್ನೋದನ್ನ ಫಸ್ಟ್ ನಾವು ಗಮನಿಸಬೇಕು. ಲುಕ್ ಅಟ್ ದಟ್ಸ್. ಈ ರೀತಿಯಲ್ಲಿ ನಾವು ಯೋಚನೆ ಮಾಡಿದಾಗ ಎಸ್ ಮತ್ತು ಕ್ಯೂಗಳಿರೋದು ಎಲ್ಲಿದಾವೆ ಅಂದ್ರೆ ಎಸ್ ಕ್ಯೂ ಇಲ್ಲಿದೆ, ಎಸ್ ಕ್ಯೂ ಅಂಡ್ ಎಸ್ ಕ್ಯೂ ಇಲ್ಲಿದೆ. ಎಸ್ ಕ್ಯೂ ಎರಡು ಆಪ್ಷನ್ಸ್ಗಳಲ್ಲಿ ಮಾತ್ರ ಇದೆ. ಆಟೋಮೆಟಿಕಲಿ ದೀಸ್ ಟು ಆಪ್ಷನ್ಸ್ ಗೋ ರಾಂಗ್. ಈಗ ಈ ಆಪ್ಷನ್ ಅನ್ನ ನೋಡ್ಬೇಕಾದ್ರೆ ಈ ಆರನೆಯದಕ್ಕೆ ಪೂರಕವಾಗಿ ಹೆನ್ಸ್ ಆನ್ ದಿಸ್ ಡೇ, ಈ ದಿನದಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಆರ್ ಆರ್ಗನೈಸ್ಡ್ ಅಕ್ರಾಸ್ ದ ಕಂಟ್ರಿ ಟು ಎಜುಕೇಟ್ ಪೀಪಲ್. ಈ ದಿನದಂದ ನಾವು ಏನ್ ಮಾಡ್ತೀವಿ, ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀವಿ. ಯಾವ ದಿನ ಅನ್ನೋದು ಇದಕ್ಕೆ ಕೊಟ್ಟಿಲ್ಲ, ಅಂದ್ರೆ ಇದಕ್ಕೆ ಪೂರಕವಾಗಿ ಇನ್ನೊಂದು ವಾಕ್ಯ ಇದೆ ಅಂತ ಅರ್ಥ. ಅಂಡ್ ವಿಚ್ ಈಸ್ ದಟ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ರೆ, ಆರನೆಯ ವಾಕ್ಯಕ್ಕೆ ಪೂರಕವಾಗಿರುವ ವಾಕ್ಯವನ್ನ ನಾವು ಓದಿದಾಗ, ನ್ಯಾಷನಲ್ ಫಾರ್ಮರ್ಸ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ 23rd of December ಅಂಡ್ ಫಾರ್ಮರ್ಸ್ ಆರ್ ಕನ್ಸಿಡರ್ಡ್ ಆಸ್ ದ ಬ್ಯಾಕ್ ಬೋನ್ ಆಫ್ ದ ಕಂಟ್ರಿ ಅಂತ ಹೇಳ್ತೀವಿ. ನೋಡ್ರಿ, ರೈತರು ಏನಾಗಿದ್ದಾರೆ, ದೇಶದ ಬೆನ್ನೆಲುಬಾಗಿದ್ದಾರೆ. ಫಾರ್ಮರ್ಸ್ ಆರ್ ಕನ್ಸಿಡರ್ಡ್ ಆಸ್ ದ ಬ್ಯಾಕ್ ಬೋನ್ ಆಫ್ ದ ಕಂಟ್ರಿ. ಅಂದ್ರೆ ರೈತರು ದೇಶದ ಬೆನ್ನೆಲುಬಾಗಿದ್ದ ಕಾರಣದಿಂದ ಆ ದಿನದಂದು, ಅಂದ್ರೆ ರೈತ ದಿನಾಚರಣೆಯ ದಿನದಂದು, ರಾಷ್ಟ್ರೀಯ ರೈತ ದಿನದಂದು ನಾವು ಅವೇರ್ನೆಸ್ ಪ್ರೋಗ್ರಾಮ್ಸ್ ಗಳನ್ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದೀವಿ. ಸೊ ಕೊನೆಯ ವಾಕ್ಯಕ್ಕೆ ಪೂರಕವಾಗಿರೋದು ಪಿ. ಅಂದ್ರೆ 4 ಆಪ್ಷನ್ಸ್ ನಲ್ಲಿ ಬರೋದು, ಕೊನೆಯಲ್ಲಿ ಬರೋದು ಪಿ ಆಗಿರಬೇಕು. ಕೊನೆಯಲ್ಲಿ ಪಿ ಅನ್ನುವಂತ ಆಪ್ಷನ್ ಯಾವ್ದಿದೆ ಅಂತ ನಾವು ಗಮನಿಸಿದಾಗ, ಈಗಾಗಲೇ ಹೇಳಿರುವ ಹಾಗೆ ಎಸ್ ಮತ್ತು ಕ್ಯೂ ಆಪ್ಷನ್ಸ್ಗಳು ಕರೆಕ್ಟ್ ಇರೋ ಎರಡಿದಾವೆ. ಎಸ್ ಕ್ಯೂ ಇಲ್ಲಿ ಕೊನೆಯಲ್ಲಿ ಆರ್ ಅಂತಿದೆ, ಹಾಗಾಗಿ ಅದು ಸೂಕ್ತವಾಗೋದಿಲ್ಲ. ಸೊ ಫೈನಲಿ ದ ರೈಟ್ ಆನ್ಸರ್ ವಿಲ್ ಬಿ ಆರ್ ಎಸ್ ಕ್ಯೂ ಪಿ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. ಆರ್ ಎಸ್ ಕ್ಯೂ ಪಿ. ಸೊ ಇವುಗಳನ್ನ ನೀವು ಅಧ್ಯಯನ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ the meaning of the statement, and then you have to judge which statement act as a supportive statement to the another statement. ಇನ್ನೊಂದು ಸ್ಟೇಟ್ಮೆಂಟ್ಗೆ ಒಂದು ಸ್ಟೇಟ್ಮೆಂಟ್ ಯಾವುದು ನಮಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಿದೆ ಅನ್ನೋದನ್ನ ನಾವು ಜಡ್ಜ್ ಮಾಡಿದಾಗ that will be very easy to identify. So the right option for that is RSQP. RSQP ಅನ್ನೋದು ಅದಕ್ಕೆ ಸೂಕ್ತವಾಗಿರತಕ್ಕಂತ ಉತ್ತರ ಆಗಿದೆ. And now look at 71 question. ಸ್ಕ್ಯೂಬಾ ಡೈವಿಂಗ್ ಇಸ್ ಅಂಡರ್ ವಾಟರ್ ಡೈವಿಂಗ್ ಸ್ಪೋರ್ಟ್ ಅಂತ ಕೊಟ್ಟಿದ್ದಾರೆ. ಸೊ that paragraph automatically relates to the scuba diving. Scuba diving is a underwater diving sport ಅಂತ ಕೊಟ್ಟು ಅದಕ್ಕೆ ಮಧ್ಯದಲ್ಲಿ ಬರಬಹುದಾದ 4 ವಾಕ್ಯಗಳನ್ನ ಪಿ ಕ್ಯೂ ಆರ್ ಎಸ್ ನಿಂದ ಲೇಬಲ್ ಮಾಡಲಾಗಿದೆ. ಫೈನಲ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾರೆ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೌ ಸ್ಕ್ಯೂಬಾ ಡೈವಿಂಗ್ ಹ್ಯಾಸ್ ಬಿಕಮ್ ಅ ಮೇನ್ ಅಟ್ರಾಕ್ಷನ್ ಇನ್ ಡೆವಲಪಿಂಗ್ ಟೂರಿಸಂ ಇನ್ ಇಂಡಿಯಾ ಅಂತ ಹೇಳಿದೆ. ಅಂದ್ರೆ ಸ್ಕ್ಯೂಬಾ ಡೈವಿಂಗ್ ಈಗ ಪ್ರವಾಸೋದ್ಯಮವನ್ನ ಉತ್ತೇಜನ ಮಾಡಲಿಕ್ಕೆ ಬಹಳಷ್ಟು ಸಾಕಷ್ಟು ಪ್ರಮಾಣದಲ್ಲಿ ಏನ್ ಮಾಡ್ತಾ ಇದೆ, ಉತ್ತೇಜನ ಆಗ್ತಾ ಇದೆ. ಸ್ಕ್ಯೂಬಾ ಡೈವಿಂಗ್ ಅನ್ನೋದು ಅದು ಕೊಡ್ತಾ ಇದೆ. ಸೊ ಮಧ್ಯದ 4 ಸ್ಟೇಟ್ಮೆಂಟ್ಸ್ಗಳು ಕೊಡಲಾಗಿದೆ.
A scuba diver will submerge in underwater and surrounded by a multitude of colorful fish. It means scuba diver dived into the deep sea, ಸಮುದ್ರದ ಆಳದಲ್ಲಿ ಜಿಗಿತಾನೆ, ಅಂಡರ್ ವಾಟರ್ ಅಂಡ್ ಸರೌಂಡೆಡ್ ಬೈ ಮಲ್ಟಿಟ್ಯೂಡ್ ಆಫ್ ಕಲರ್ಫುಲ್ ಫಿಶ್, ಅಂಡ್ ದಟ್ ಏರಿಯಾ ಈಸ್ ಕಂಪ್ಲೀಟ್ಲಿ ಸರೌಂಡೆಡ್ ಬೈ ಅ ಮಲ್ಟಿಟ್ಯೂಡ್ ಆಫ್ ಕಲರ್ಫುಲ್ ಫಿಶ್. ಇಟ್ ಮೀನ್ಸ್ ದೇರ್ ಆರ್ ಸೋ ಮೆನಿ ಕಲರ್ಫುಲ್ ಫಿಶಸ್ ಇನ್ ದಿ ಅಂಡರ್ ಗ್ರೌಂಡ್ ವಾಟರ್ ಅಂತ ಹೇಳಿದೆ. It is a vast playground filled with exotic sea creature, canyons, caves, water springs, coral formation, planets, etc. A very difficult and different world lie in far below surface of the ocean. Scuba diver uses scuba set to stay underwater for long time. You know, look at this particular statement. P ಅನ್ನೋದು ಏನು ಹೇಳ್ತಾ ಇದೆ? ಸ್ಕ್ಯೂಬಾ diver will submerge in underwater and surrounded by a multitude of colorful fish. ಅಂದ್ರೆ the scuba diver dived into the deep sea, ಸಮುದ್ರದ ಆಳದಲ್ಲಿ ಜಿಗಿತಾನೆ. ಜಿಗಿಬೇಕಾದ್ರೆ ಏನ್ ಯೂಸ್ ಮಾಡ್ತಾನೆ ಅನ್ನೋದಕ್ಕೆ ಸಪೋರ್ಟಿವ್ ಪಾಯಿಂಟ್ ಕೊಟ್ಟಿದ್ದಾರೆ, ಪಿ ಎಸ್ ಅನ್ನೋದು. ದ ಸ್ಟೇಟ್ಮೆಂಟ್ ಎಸ್ ಈಸ್ ಸಪೋರ್ಟಿವ್ ಟು ದ ಸ್ಟೇಟ್ಮೆಂಟ್ ಪಿ ಗೆ ಸಪೋರ್ಟಿವ್ ಆಗಿದೆ. ಸ್ಕ್ಯೂಬಾ ಡೈವರ್ ಯೂಸಸ್ ಸ್ಕ್ಯೂಬಾ ಸೆಟ್ ಟು ಸ್ಟೇ ಅಂಡರ್ ವಾಟರ್ ಫಾರ್ ಲಾಂಗ್ ಟೈಮ್. ಅಂದ್ರೆ ಈ ಯೂಸಸ್ ಸ್ಕ್ಯೂಬಾ ಸೆಟ್ ಗಳನ್ನ ಯೂಸ್ ಮಾಡ್ತಾನೆ ಟು ಸ್ಟೇ ಲಾಂಗ್ ಟೈಮ್ ಇನ್ ಟು ಅಂಡರ್ ಗ್ರೌಂಡ್ ವಾಟರ್. ನೀರಿನ ಆಳದಲ್ಲಿ ಬಹಳ ಹೊತ್ತು ಆತ ಉಳಿಬೇಕಾದ್ರೆ ಏನ್ ಉಪಯೋಗ ಮಾಡ್ತಾನೆ ಅನ್ನೋದನ್ನ ಹೇಳ್ತಾರೆ, ಸ್ಕ್ಯೂಬಾ ಸೆಟ್ ಗಳನ್ನ ಉಪಯೋಗ ಮಾಡ್ತಾರೆ ಅಂತ ಹೇಳಿ. ಸೊ ಈ ಎಸ್ ಅನ್ನೋ ಸ್ಟೇಟ್ಮೆಂಟ್ ಪಿ ಅನ್ನೋದಕ್ಕೆ ಏನಾಗಿದೆ, ಸಪೋರ್ಟಿವ್ ಆಗಿದೆ. ಯಾವ ಆಪ್ಷನ್ಸ್ ಗಳಲ್ಲಿ ಪಿ ಮತ್ತು ಎಸ್ ಜೊತೆಯಾಗಿಯೇ ಬಂದಿವೆ ಅನ್ನೋದನ್ನ ನಾವು ಗಮನಿಸಬೇಕು. that will be of great help to judge the options. Look at the options now. ಪಿ ಎಸ್ ಅನ್ನೋ ಆಪ್ಷನ್ಸ್ ಕರೆಕ್ಟ್ ಆಗಿ ಬಂದಿದೆ. ಇಲ್ಲಿ ಪಿ ಆರ್ ಅಂತಿದೆ, ಸೊ ಅದು ರಾಂಗ್ ಆಗುತ್ತೆ ಆಟೋಮೆಟಿಕಲಿ. ಸೊ ಇಲ್ಲಿ ಪಿ ಎಸ್ ಅಂತ ಬಂದಿದೆ, ಇಲ್ಲಿ ಎಸ್ ಕ್ಯೂ ಅಂತ ಇದೆ, ಇಲ್ಲಿನೂ ಕೂಡ ಎಸ್ ಕ್ಯೂ ಇದೆ. ಸೊ ಆಟೋಮೆಟಿಕಲಿ ದ ರೈಟ್ ಆನ್ಸರ್ ವಿಲ್ ಬಿ ಪಿ ಎಸ್ ಆರ್ ಕ್ಯೂ ಅಂತಿದೆ. ಹೀಗೆ ಮಾಡಿದಾಗ ಮತ್ತೆ ನಾವು ಚೆಕ್ ಮಾಡ್ಬೇಕು, ಉಳಿದ ಆರ್ ಕ್ಯೂಗಳು ಕೂಡ ಸೂಕ್ತವಾಗ್ತವಾ ಅಂತ ಪ್ರಶ್ನೆ ಮಾಡಿ ನಾವು ಜಜ್ಮೆಂಟ್ ತಗೊಳ್ಬೇಕು. ಸೊ ಅದು ಕ್ಲೂ ಆಗಿದೆ, ಪಿ ಎಸ್ ಸರಿಯಾಗಿ ಬರಬೇಕು ಅನ್ನೋದು ಕ್ಲೂ ಹೇಳುತ್ತೆ. ಆದ್ರೂ ಕೂಡ ನಾವು ಆರ್ ಮತ್ತು ಕ್ಯೂಗಳು ಕೂಡ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾವಾ ಅಥವಾ ಇಲ್ವಾ ಅನ್ನೋದನ್ನು ಕೂಡ ನಾವು ಜಡ್ಜ್ ಮಾಡಬೇಕು. ಪಿ ಎಸ್ ಆರ್ ಕ್ಯೂ ಅನ್ನೋದೇನಾಗಿದೆ, ದಟ್ ಈಸ್ ದ ರೈಟ್ ಆಪ್ಷನ್. ರೈಟ್ ಆಪ್ಷನ್ ಇರೋದು ಪಿ ಎಸ್ ಮತ್ತು ಆರ್ ಕ್ಯೂ ಅಂತ ಇದೆ. ಪಿ ಅಂತ ಓದಿದ್ವಿ, ಎಸ್ ಓದಿದ್ವಿ. ಆರ್ ಅನ್ನೋದು ಅ ವೆರಿ ಡಿಫಿಕಲ್ಟ್ ಅಂಡ್ ಡಿಫರೆಂಟ್ ವರ್ಡ್ ಲೈ ಇನ್ ಫಾರ್ ಬಿಲೋ ಸರ್ಫೇಸ್ ಆಫ್ ದ ಓಷನ್. ನೋಡ್ರಿ, ಆತ ಒಳಗಡೆ ಜಿಗಿದಾಗ ಅ ವೆರಿ ಡಿಫಿಕಲ್ಟ್ ಅಂಡ್ ಡಿಫರೆಂಟ್ ವರ್ಲ್ಡ್, ವೆರಿ ಡಿಫಿಕಲ್ಟ್ ಅಂಡ್ ಡಿಫರೆಂಟ್ ವರ್ಲ್ಡ್ ಲೈ ಇನ್ ಫಾರ್ ಬಿಲೋ ಸರ್ಫೇಸ್ ಆಫ್ ದ ಓಷನ್. ಅಂದ್ರೆ ಅದೇನ್ ಹೇಳುತ್ತೆ, ಭೂ ಸಮುದ್ರದ ಆಳದಲ್ಲಿ ಇರುವಂತ ಏರಿಯಾ ಹೇಗಿದೆ ಅನ್ನೋದನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಇವೆರಡು ಕೂಡ ಆರ್ ಮತ್ತು ಕ್ಯೂಗಳು. ಇಟ್ ಇಸ್ ಅ ವಾಸ್ಟ್ ಪ್ಲೇ ಗ್ರೌಂಡ್. ಇಟ್ ಮೀನ್ಸ್ ಇಟ್ಸ್ ಲೈಕ್ ಅ ವಾಸ್ಟ್ ಪ್ಲೇ ಗ್ರೌಂಡ್, ಒಂದು ದೊಡ್ಡ ಮೈದಾನ ಇದ್ದ ಹಾಗಿದೆ. ಫಿಲ್ಡ್ ವಿತ್ ಏನೇನು ಹೊಂದಿದ್ದೇವೆ, ಸಿ ಕ್ರೀಚರ್, ಕ್ಯಾನಿಯಾನ್ಸ್, ಕೇವ್ಸ್, ವಾಟರ್ ಸ್ಪ್ರಿಂಗ್ಸ್, ಕೋರಲ್ ಫಾರ್ಮೇಶನ್ ಪ್ಲಾಂಟ್ಸ್ ಎಟ್ಸೆಟ್ರಾ ಅಂತ ಕೊಟ್ಟಿದೆ. ಸೊ ಪಿ ಎಸ್ ಆರ್ ಕ್ಯೂ ಅನ್ನೋದೇನಾಗಿದೆ, that will be the right option for that particular question. ಹೀಗೆ ಸ್ಟೇಟ್ಮೆಂಟ್ಸ್ ಗಳನ್ನ ಓದಿದ ತಕ್ಷಣ ನೀವು ಯಾವ ಸ್ಟೇಟ್ಮೆಂಟ್ಗೆ ಇನ್ನೊಂದು ಯಾವ ಸ್ಟೇಟ್ಮೆಂಟ್ ಪೂರಕವಾಗಿ ಕೆಲಸ ಮಾಡ್ತಿದೆ ಅನ್ನೋದನ್ನ ಜಡ್ಜ್ ಮಾಡಬೇಕು. ಎರಡು ಸ್ಟೇಟ್ಮೆಂಟ್ಸ್, 4 ಸ್ಟೇಟ್ಮೆಂಟ್ಸ್ ಗಳನ್ನ, ಮಧ್ಯದಲ್ಲಿರುವ 4 ಸ್ಟೇಟ್ಮೆಂಟ್ಸ್ ಗಳನ್ನ ಓದ್ಕೊಂಡು ಯಾವ್ದಾದ್ರು 2 ಸ್ಟೇಟ್ಮೆಂಟ್ಸ್ ಗಳು ಒಂದಕ್ಕೊಂದು ಪೂರಕವಾಗಿರುವುದನ್ನ ಗಮನಿಸಿ ಆ ನಂತರ ಆಪ್ಷನ್ಸ್ ಗಳನ್ನ ನೋಡಿ ಮತ್ತೆ ನೀವೇನ್ ಮಾಡಬೇಕು, ಮೇಲಿರುವಂತ ಸ್ಟೇಟ್ಮೆಂಟ್ಸ್ ಗಳನ್ನ ಓದ್ತಾ ಹೋದ್ರೆ that will be of great help to solve such kinds of questions. ಈ ತರದ ಪ್ರಶ್ನೆಗಳನ್ನ ನಾವು ಹೀಗೆ ಉತ್ತರಿಸಬೇಕಾಗುತ್ತೆ. ಸೊ 70 ಆದ್ಮೇಲೆ 71 ಆದ್ಮೇಲೆ 72 ಕ್ವೆಶನ್ ಅದು ಕೂಡ ಹಾಗೇನೆ ಇದೆ. ಸಿಂಡ್ರೆಲ್ಲಾ lives happily until her mother dies. ಸಿಂಡ್ರೆಲ್ಲಾ lives happily until her mother dies. ತಾಯಿ ಸಾಯುವವರೆಗೂ ಕೂಡ ಸಿಂಡ್ರೆಲ್ಲಾ ಹೇಗಾಗಿದ್ರು, ಬಹಳ ಆನಂದದಿಂದ ಬದುಕಿದ್ಳು ಅಂತ ಹೇಳುತ್ತೆ. ಅದಕ್ಕೆ ಲಾಸ್ಟ್ ಲೈನ್ ಏನ್ ಹೇಳಿದೆ, ಸಡನ್ಲಿ ಹರ್ ಫೇರಿ ಗಾಡ್ ಮದರ್ ಅಪಿಯರ್ಸ್. ನೋಡ್ರಿ, ಸಡನ್ಲಿ ಹರ್ ಮದರ್ ಅಪಿಯರ್ಸ್, ನೋಡ್ರಿ, ಅಂಡ್ ಚೇಂಜಸ್ ಹರ್ ರ್ಯಾಗ್ಸ್. ರ್ಯಾಗ್ಸ್ ಮೀನ್ಸ್ ರ್ಯಾಗ್ಡ್ ಕ್ಲೋತ್ಸ್ ಅಂತ ಬರ್ತವೆ, ಇಂಟು ಅ ಬ್ಯೂಟಿಫುಲ್ ಗೌನ್ ಅಂತ.
ರ್ಯಾಗ್ಡ್ ಕ್ಲೋತ್ಸ್ ಅಂದ್ರೆ ಹರಿದ ಬಟ್ಟೆಗಳು, ಟರ್ನ್ ಕ್ಲೋತ್ಸ್ ಅಂತ ಹೇಳ್ತೀವಿ. ಟರ್ನ್ ಕ್ಲೋತ್ಸ್ ಗಳನ್ನ ಬದಲು ಮಾಡ್ತಾಳೆ. ಫೇರಿ ಗಾಡ್ ಅಪಿಯರ್ಸ್ ಇಂಟು ಅ ಬ್ಯೂಟಿಫುಲ್ ಗೌನ್ ಆಗಿ ಬದಲಾವಣೆ ಮಾಡ್ತಾಳೆ ಅಂತ ಕೊನೆಯ ಸ್ಟೇಟ್ಮೆಂಟ್ ಇದೆ. ಇವಾಗ ಈ ಫಸ್ಟ್ ಸ್ಟೇಟ್ಮೆಂಟು 6 ಸ್ಟೇಟ್ಮೆಂಟ್ ಗಳನ್ನ ಓದಿದಾಗ ಇವುಗಳಿಗೆ ಪೂರಕವಾಗಿ ಯಾವುದು ಕೆಲಸ ಮಾಡ್ತವೆ ಅನ್ನೋದು ಒಂದಾದ್ರೂ ನಾವು ಜಡ್ಜ್ ಮಾಡ್ಬೇಕು. ಫಸ್ಟ್ ಆಫ್ ಆಲ್, ಸಿಂಡ್ರೆಲ್ಲಾ ಕೆನಾಟ್ ಗೋ ಆಸ್ ಸಿ ಹ್ಯಾಸ್ ಓನ್ಲಿ ಹರ್ ರ್ಯಾಗ್ಡ್ ಕ್ಲೋತ್ಸ್ ಟು ವಿಯರ್. ನೋಡ್ರಿ, ಸಿಂಡ್ರೆಲ್ಲಾ ಕೆನಾಟ್ ಗೋ ಅಂತ ಹೇಳಿದೆ. ಸಿಂಡ್ರೆಲ್ಲಾ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಹೋಗ್ಬೇಕಾಗಿದೆ ಅಂತ ಅರ್ಥ. ಪಾಯಿಂಟ್, ಸಿ ಹ್ಯಾಸ್ ಓನ್ಲಿ ಹರ್ ರ್ಯಾಗ್ಡ್ ಕ್ಲೋತ್ಸ್. ಯಾಕೆ ಹೋಗ್ಲಿಲ್ಲ ಸಿಂಡ್ರೆಲ್ಲಾ ಅಂದ್ರೆ ಅಲ್ಲಿ ರೀಸನ್ ಕೊಟ್ಟಿದ್ದಾರೆ. ಸಿ ಹ್ಯಾಸ್ ಓನ್ಲಿ ಹರ್ ರ್ಯಾಗ್ಡ್ ಕ್ಲೋತ್ಸ್, ಅವಳು ಹರಿದ ಬಟ್ಟೆಗಳನ್ನ ಧರಿಸಿಕೊಂಡಿದ್ಲು, ಅದಕ್ಕೆ ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ. ಅಂದ್ರೆ ಎಲ್ಲೋ ಒಂದ್ ಕಡೆ ಹೋಗ್ಬೇಕಾಗಿದೆ ಅಂತ ಅರ್ಥ. ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ ಪೂರಕವಾಗಿರೋ ಸ್ಟೇಟ್ಮೆಂಟ್ ಎಲ್ಲಿ ಬರುತ್ತಾ ಅಂತ ನೋಡ್ಬೇಕು. ವೆನ್ ಹರ್ ಫಾದರ್ ಡೈಸ್, ತಂದೆ ತೀರಿ ಹೋದ ನಂತರ, ದೇ ಮೇಡ್ ಹರ್ ಟು ಆಕ್ಟ್ ಆಸ್ ದೇರ್ ಸರ್ವೆಂಟ್, ಅವರು ಅವಳನ್ನ ಸೇವಕರನ್ನಾಗಿ ನೋಡಿಕೊಂಡ್ರು ಅಂತೆ. ಅವರು ಅಂತ ಹೇಳಿದೆ, ಅವರು ಅಂದ್ರೆ ಯಾರೋ ಒಬ್ರು ಇದ್ದಾರೆ ಅನ್ನೋದು ಒಂದು ಕ್ಲೂ ಕೊಡುತ್ತೆ. ನೆಕ್ಸ್ಟ್, ಒನ್ ಡೇ ದ ಕಿಂಗ್ ಇನ್ವೈಟ್ಸ್ ಆಲ್ ದ ಅನ್ಮ್ಯಾರಿಡ್ ಗರ್ಲ್ಸ್ ಟು ದ ಬಾಲ್ ಟು ಚೂಸ್ ಅ ಬ್ರೈಡ್ ಫಾರ್ ಹಿಸ್ ಸನ್. ನೋಡ್ರಿ, ಒನ್ ಡೇ ದ ಕಿಂಗ್ ಇನ್ವೈಟ್ಸ್ ಆಲ್ ದ ಅನ್ಮ್ಯಾರಿಡ್ ಗರ್ಲ್ಸ್. ಒಂದು ದಿವಸ ರಾಜ ಎಲ್ಲ ಮದುವೆ ಆಗದೆ ಇರುವ ಹೆಣ್ಮಕ್ಳನ್ನ ತನ್ನ ಆಸ್ಥಾನಕ್ಕೆ ಕರೆದ. ಯಾಕೆ ಕರೆದ? ಟು ಚೂಸ್ ಅ ಬ್ರೈಡ್ ಫಾರ್ ಹಿಸ್ ಸನ್. ನೋಡ್ರಿ, ಟು ಚೂಸ್ ಅ ಬ್ರೈಡ್ ಫಾರ್ ಹಿಸ್ ಸನ್ ಅಂದ್ರೆ ತನ್ನ ಮಗನಿಗೆ ಒಂದು ವಧುವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಆತ ಏನ್ ಮಾಡ್ದ? ಎಲ್ಲಾ ಹೆಣ್ಮಕ್ಳನ್ನ ತನ್ನ ಆಸ್ಥಾನಕ್ಕೆ ಕರೆದ ಅಂತ ಹೇಳಿದೆ. ಆತ ಕರೆದಿದ್ದಾನ, ಅವಳಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳುತ್ತೆ. ನೋಡ್ರಿ ನೋಡ್ರಿ, ಈ ಆರ್ ಅನ್ನೋ ಸ್ಟೇಟ್ಮೆಂಟ್ಗೆ ಪಿ ಅನ್ನೋ ಸ್ಟೇಟ್ಮೆಂಟ್ ಆಲ್ರೆಡಿ ಏನಾಗುತ್ತೆ? ಸಪೋರ್ಟಿವ್ ಆಗುತ್ತೆ. ಹೇಗೆ? ಸಿಂಡ್ರೆಲ್ಲಾ ಕೆನಾಟ್ ಗೋ, ಸಿಂಡ್ರೆಲ್ಲಾಗೆ ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ಯಾಕೆ ಆಗ್ಲಿಲ್ಲ? ಆಸ್ ಸಿ ಹ್ಯಾಸ್ ಓನ್ಲಿ ರ್ಯಾಗ್ಡ್ ಕ್ಲೋತ್ಸ್. ನೋಡ್ರಿ, ಅವಳು ಹರಿದ ಬಟ್ಟೆಗಳನ್ನ ಹಾಕೊಂಡಿದ್ದಾಳೆ, ರಾಜನ ಆಸ್ಥಾನಕ್ಕೆ ಹೇಗೆ ಹೋಗ್ತಾಳೆ? ಹೋದ್ರು ಕೂಡ ಅಲ್ಲಿ ಆ ಯುವರಾಜ ತನ್ನನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಸ್ಟೇಟ್ಮೆಂಟ್ಗೆ, ಸ್ಟೇಟ್ಮೆಂಟ್ ಆರ್ ಅನ್ನೋದಕ್ಕೆ ಪಿ ಅನ್ನೋದು ಏನಾಗಿದೆ? ಸಪೋರ್ಟ್ ಕೊಡುತ್ತೆ. ಸೊ ಆರ್ ಮತ್ತು ಪಿ ಗಳು ಒಂದೇ ಕಡೆ ಬಂದಿರತಕ್ಕಂಥ ಆಪ್ಷನ್ಸ್ ಯಾವುದು ಅನ್ನೋದನ್ನ ನಾವು ಗುರುತಿಸಬೇಕು ಮೊದಲು. ಸೊ ಆರ್ ಪಿ ಅಂತ ಕೊಟ್ಟಿರೋದು, ಸೊ ಇಲ್ಲಿದೆ ಆರ್ ಪಿ. ಥರ್ಡ್ ಆಪ್ಷನ್ ವಿಲ್ ಬಿ ಆಟೋಮ್ಯಾಟಿಕಲಿ ರೈಟ್. ಅದಕ್ಕೆ ನೋಡ್ರಿ, ಸಿಂಡ್ರೆಲ್ಲಾ ಲಿವ್ಸ್ ಹ್ಯಾಪಿಲಿ ಅಂಟಿಲ್ ಹರ್ ಮದರ್ ಡೈಸ್ ಅಂತಿದೆ. ಈ ಆಪ್ಷನ್ ಅಲ್ಲಿ ಫಸ್ಟ್ ಇರೋದು ಎಸ್ ಅಂತಿದೆ. ಅದರಲ್ಲಿ ಹರ್ ನ್ಯೂ ಸ್ಟೆಪ್ ಮದರ್ ಟೇಕ್ಸ್ ಎವ್ರಿ ಅಪಾರ್ಚುನಿಟಿ ಟು ಬಿ ಕ್ರಿವೆಲ್ ಟು ಸಿಂಡ್ರೆಲ್ಲಾ. ಸ್ಟೆಪ್ ಮದರ್ ಅಂದ್ರೆ ಮಲ್ತಾಯಿ ಏನ್ ಮಾಡಿದ್ಲು? ಕ್ರೂರವಾಗಿ ನಡೆಸ್ಕೊಂಡ್ಲು. ಅದಕ್ಕೆ ನೆಕ್ಸ್ಟ್ ಸಪೋರ್ಟಿವ್ ಪಾಯಿಂಟ್ ಕ್ಯೂ ಅನ್ನೋದು, ಇದಕ್ಕೆ ನೆಕ್ಸ್ಟ್ ಸಪೋರ್ಟಿವ್ ಪಾಯಿಂಟ್ ಇರುತ್ತೆ. ಅದನ್ನ ನೀವು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಆಗಿ ಓದಬೇಕು. ಯು ಹ್ಯಾವ್ ಟು ರೀಡ್ ದ ಸ್ಟೇಟ್ಮೆಂಟ್. ಕ್ಯೂ ಅನ್ನೋದು ಏನಾಗಿದೆ? ವೆನ್ ಹರ್ ಫಾದರ್ ಡೈಸ್ ದೇ ಮೇಡ್ ಹರ್ ಟು ಆಕ್ಟ್ ಆಸ್ ದೇರ್ ಸರ್ವೆಂಟ್. ನೋಡ್ರಿ, ಸ್ಟೆಪ್ ಮದರ್ ಮಲ್ತಾಯಿ ಏನ್ ಮಾಡಿದ್ಲು? ಚೆನ್ನಾಗಿ ನೋಡ್ಕೊಳ್ಳಿಲ್ಲ. ಅವಳ ತಂದೆ ತೀರ್ಕೊಂಡ ನಂತರ ಮತ್ತಷ್ಟು ಏನ್ ಮಾಡಿದ್ರು? ಸೇವಕಳಾಗಿ ಅವಳನ್ನ ದುಡಿಸಿದ್ರು ಅನ್ನೋದು ಸ್ಟೇಟ್ಮೆಂಟ್ ಹೇಳುತ್ತೆ. ಎಸ್ ಗೆ ಕ್ಯೂ ಅನ್ನೋದು ಸಪೋರ್ಟಿವ್ ಆಗಿದೆ ಅಂಡ್ ಆರ್ ಗೆ ಪಿ ಅನ್ನೋದು ಸಪೋರ್ಟಿವ್ ಆಗಿದೆ. ಹಾಗಾಗಿ ಎಸ್ ಕ್ಯೂ ಪಿ ಆರ್ ಅನ್ನೋದು ಆ ಒಂದು ಪ್ರಶ್ನೆಗೆ ಉತ್ತರ ಆಗಿದೆ. 72ನೇ ಪ್ರಶ್ನೆಗೆ ಉತ್ತರವಾಗಿರೋದು ಎಸ್ ಕ್ಯೂ ಪಿ ಆರ್ ಅನ್ನೋದಾಗಿದೆ. ಸೊ ಲೈಕ್ ದಿಸ್, ಸಪೋರ್ಟಿವ್ ಆಗಿರುವಂತಹ ಸ್ಟೇಟ್ಮೆಂಟ್ಸ್ ಗಳು ಯಾವ್ದಿದಾವೆ ಅನ್ನೋದನ್ನ ನೀವು ಗಮನಿಸಬೇಕು. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು. ನೆಕ್ಸ್ಟ್ 73 ಕೂಡ ಹಾಗೆ ಇದೆ. 73 ಅನ್ನೋದು ಕೂಡ ಅದೇ ಬೇಸ್ ಮೇಲೆ ಇದೆ. ವಿ ವೆಂಟ್ ಟು ಗುರುವಾಯೂರ್ ಲಾಸ್ಟ್ ಮಂತ್. ಅಂದ್ರೆ ಹಿಂದಿನ ತಿಂಗಳು ನಾವು ಗುರುವಾಯೂರ್ಗೆ ಹೋದ್ವಿ ಅಂತ ಹೇಳಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಿರುವಂತ ಕೊನೆ ಸ್ಟೇಟ್ಮೆಂಟ್, ದ ಟ್ರೈನ್ ಸ್ಟಾರ್ಟೆಡ್ ಅಟ್ 6:15. ಟ್ರೈನ್ ಎಷ್ಟು ಗಂಟೆಗೆ ಬಿಡ್ತು? 6:15, 6:45 ಅಂತ. 6:15 ಅಂದ್ರೆ 6:45ಗೆ ಅಲ್ಲಿಂದ ಏನ್ ಮಾಡ್ತು? ಹೊರಡ್ತು ಅಂತ ಹೇಳಿದೆ. ಇವೆ ಮಧ್ಯದ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಇಟ್ ವಾಸ್ ಪರಶುರಾಮ ಎಕ್ಸ್ಪ್ರೆಸ್. ವಿ ರೀಚ್ಡ್ ದ ರೈಲ್ವೆ ಸ್ಟೇಷನ್ ಅಟ್ 5:30. We left home at 5 in the morning. We bought tickets and got into the train. The train started at 6:15. ನೋಡ್ರಿ, ಲಾಸ್ಟ್ ಮಂತ್ ನಾವೆಲ್ಲಿ ಗುರುವಾಯೂರ್ಗೆ ಹೋಗಿದ್ವಿ.
ಲಾಸ್ಟ್ ಮಂತ್ ಹೋಗಬೇಕಾದ್ರೆ ಫಸ್ಟ್ ಕೆಲಸ ಏನಾಗಿದೆ, ಮನೆಗೆ ಎಷ್ಟು ಗಂಟೆಗೆ ಹೊರಟಿದೀವಿ ಅನ್ನೋದು ಕೊಟ್ಟಿದ್ದಾರೆ. ವಿ ಲೆಫ್ಟ್ ಹೋಮ್ ಎಟ್ 5 in the morning. ನಾವು ಮುಂಜಾನೆ ಎಷ್ಟು ಗಂಟೆಗೆ, 5 ಗಂಟೆಗೆ ಮನೆಯನ್ನ ಬಿಟ್ವಿ. ಆಮೇಲೆ ವಿ ರೀಚ್ಡ್ ದಿಸ್ ರೈಲ್ವೆ ಸ್ಟೇಷನ್ ಅಟ್ 5:30. 5 ಗಂಟೆಗೆ ಮನೆ ಬಿಟ್ವಿ. 5:30 ಅಂದ್ರೆ 5 ಗಂಟೆ 30 ನಿಮಿಷಕ್ಕೆ ನಾವು ಏನ್ ಮಾಡಿದ್ವಿ, ರೈಲ್ವೆ ಸ್ಟೇಷನ್ ತಲುಪಿದ್ವಿ. ಅಂದ್ರೆ ಎಸ್ ಆರ್ ಅನ್ನೋ ಸ್ಟೇಟ್ಮೆಂಟ್ಗೆ ಕ್ಯೂ ಅನ್ನೋ ಸ್ಟೇಟ್ಮೆಂಟ್ ಏನಾಗಿದೆ, ಸಪೋರ್ಟಿವ್ ಆಗಿದೆ. ಆರ್ ಕ್ಯೂ ಎಲ್ಲಿದಾವೆ ಅಂತ ನಾವು ಗಮನಿಸಬೇಕು. ಇಲ್ಲಿ ಆರ್ ಎಸ್ ಅಂತ ಇದೆ, ಇಲ್ಲಿ ಕ್ಯೂ ಆರ್ ಅಂತ ಇದೆ, ಇಲ್ಲಿ ಆರ್ ಕ್ಯೂ ಅಂತ ಇದೆ. ಆರ್ ಕ್ಯೂ ಅಂತ ಇರೋದು ಎಸ್ ಪಿ. ನೆಕ್ಸ್ಟ್ ಎಸ್ ಪಿ ಸಪೋರ್ಟಿವ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಬೇಕು. ನೋಡ್ರಿ, ವಿ ಲೆಫ್ಟ್ ಹೋಮ್ ಎಟ್ 5 in the morning. ಮುಂಜಾನೆ 5 ಗಂಟೆಗೆ ನಾವು ಏನ್ ಮಾಡಿದ್ವಿ, ಮನೆಯನ್ನ ಬಿಟ್ವಿ. ವಿ ರೀಚ್ಡ್ ದ ರೈಲ್ವೆ ಸ್ಟೇಷನ್ ಎಟ್ 5:30. 5 ಗಂಟೆ 30 ನಿಮಿಷಕ್ಕೆ ನಾವು ಏನ್ ಮಾಡಿದ್ವಿ, ಅಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದ್ ತಲುಪಿದ್ವಿ. ಎಸ್ ಅನ್ನೋದು ಅಲ್ಲಿ ಬಂದ್ ಕೂಡಲೇ ಏನ್ ಮಾಡಿದ್ವಿ, ವಿ ಬಾಟ್ ಟಿಕೆಟ್ಸ್ ಅಂಡ್ ಗಾಟ್ ಇನ್ ಟು ದ ಟ್ರೈನ್. ಟಿಕೆಟ್ಸ್ ಅನ್ನು ತೆಗೆದುಕೊಂಡು ರೈಲ್ನಲ್ಲಿ ಕುಳಿತ್ವಿ. ಆ ರೈಲ್ ಯಾವ್ದಾಗಿತ್ತು ಅನ್ನೋದು, ಇಟ್ ವಾಸ್ ಪರಶುರಾಮ ಎಕ್ಸ್‌ಪ್ರೆಸ್ ಅಂತ ಆಗಿತ್ತು ಅಂತ ಅದಕ್ಕೆ ಮಾಹಿತಿ ಹೇಳಲಾಗುತ್ತೆ. ಫೈನಲಿ ದ ಲಾಸ್ಟ್ ಲೈನ್ ಈಸ್ ಆಬ್ವಿಯಸ್ಲಿ ಗಿವನ್, ದ ಟ್ರೈನ್ ಸ್ಟಾರ್ಟೆಡ್ ಅಟ್ 6:15. ಅಂದ್ರೆ 6:15 ಅಂದ್ರೆ 6 ಗಂಟೆ 45 ನಿಮಿಷಕ್ಕೆ ಏನಾಯ್ತು, ಟ್ರೈನ್ ಅಲ್ಲಿಂದ ಹೊರಡ್ತು ಅಂತ ಅಲ್ಲಿ ಮಾಹಿತಿಯನ್ನ ಹೇಳಲಾಗಿದೆ. ಓಕೆ, ದಿಸ್ ಈಸ್ ಹೌ ಯು ಹ್ಯಾವ್ ಟು ಆನ್ಸರ್ ಸಚ್ ಟೈಪ್ ಆಫ್ ಕ್ವೆಶನ್ಸ್. ಈ ತರದ ಕ್ವೆಶನ್ಸ್ ಗಳನ್ನ ನೀವು ಹೇಗೆ ಡಿಸ್ಕಷನ್ ಮಾಡಬೇಕು, ಓದಬೇಕು ಅಂದ್ರೆ, ಯು ಹ್ಯಾವ್ ಟು ಫೈಂಡ್ ಔಟ್ ದ ಸಪೋರ್ಟಿವ್ ಮೀನಿಂಗ್ಸ್ ದೇರ್. ಸಪೋರ್ಟಿವ್ ಮೀನಿಂಗ್ಸ್ ಗಳನ್ನು, ಸಪೋರ್ಟಿವ್ ಸ್ಟೇಟ್ಮೆಂಟ್ಸ್ ಗಳು ಏನಾಗಿವೆ ಅನ್ನೋದನ್ನ ನಾವು ಸಾಮಾನ್ಯವಾಗಿ ಚೆಕ್ ಮಾಡ್ಕೊಳ್ಬೇಕು. ಕ್ವೆಶನ್ ನಂಬರ್ 74 ದಿಂದ ಏನಾಗಿದೆ ಅಂದ್ರೆ, ಕ್ವೆಶನ್ ನಂಬರ್ 74ಗೆ ಒಂದು ಡೈರೆಕ್ಷನ್ ಮಾತ್ರ ಕೊಡಲಾಗಿದೆ. ವಾಟ್ ಈಸ್ ದ ಡೈರೆಕ್ಷನ್ ಫಾರ್ ದಟ್, ಏನು ಸೂಚನೆ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. ಕ್ವೆಶನ್ ನಂಬರ್ 4ಗೆ ಕೇವಲ ದೇರ್ ಇಸ್ ಓನ್ಲಿ ಒನ್ ಡೈರೆಕ್ಷನ್ ಗಿವನ್ ದೇರ್, ಒಂದು ಡೈರೆಕ್ಷನ್ ಇದೆ. ಚೂಸ್ ದ ಕರೆಕ್ಟ್ ಪ್ಯಾಸಿವ್ ವಾಯ್ಸ್ ಫಾರ್ ದ ಫಾಲೋವಿಂಗ್ ಸೆಂಟೆನ್ಸ್. ಒಂದು ಪ್ಯಾಸಿವ್ ವಾಯ್ಸ್ ಅನ್ನ ಹೇಳಬೇಕು. ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಅಂತ ಇದೆ. ದಟ್ ಚಾಪ್ಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. In every examination you will have one question related to active voices and passive voice, related to grammar. Active voice andre the sentences which have given the importance to the subject, and the passive voices means the sentences which are given the importance to the object anta ಹೇಳ್ತೀವಿ. Object takes the first position in passive voice and subject takes the first position in active voice. ಇಲ್ಲಿ ಐ ಆಮ್ ಡ್ರೈವಿಂಗ್ ದ ಕಾರ್ ಅಂತ ಕೊಡಲಾಗಿದೆ. ನಾನು ಕಾರ್ ನಡೆಸ್ತಾ ಇದ್ದೇನೆ. ಐ ಆಮ್ ಡ್ರೈವಿಂಗ್. ಸೊ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಐಡೆಂಟಿಫೈ ಸಬ್ಜೆಕ್ಟ್ ಹಿಯರ್. ಸೊ ಸಬ್ಜೆಕ್ಟ್ ಈಸ್ ಐ, and what is the object? There must be an object to change any active voice sentence into passive voice. Active voice sentence ಅನ್ನು passive voice ಗೆ ಬದಲಾಯಿಸಬೇಕಾದ್ರೆ ಒಂದು ಆಬ್ಜೆಕ್ಟ್ ಕಡ್ಡಾಯವಾಗಿ ಇರಬೇಕು. ಅಲ್ಲಿರುವಂತ ಆಬ್ಜೆಕ್ಟ್ ಯಾವುದಾಗಿದೆ, ದ ಕಾರ್, ಏನ್ ನಡೆಸ್ತಾ ಇದ್ದೀನಿ ಅಂತ ಹೇಳಿ. ಅಂಡ್ ಲುಕ್ ಎಟ್ ದ ವರ್ಬ್ ಫಾರ್ಮ್. ವರ್ಬ್ ಫಾರ್ಮ್ ಇರೋದು ಆಮ್ ಅಂತ ಬಂದು ಡ್ರೈವಿಂಗ್ ಅಂತ ING ಪ್ರತ್ಯಯ ಬರೆದಿದೆ. ಆಮ್, ಆರ್, ಈಸ್ ಸಹಾಯಕ ಕ್ರಿಯಾಪದಗಳು ಬಳಕೆ ಆಗಿ ING ಪ್ರತ್ಯಯ ಇರುವಂತಹ ಒಂದು ಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗಿರುತ್ತೆ. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ಗೆ ಆದಾಗ ಈ ಪ್ಯಾಸಿವ್ ವಾಯ್ಸ್ ನಲ್ಲಿ ಆಬ್ಜೆಕ್ಟ್ ಟೇಕ್ಸ್ ದ ಫಸ್ಟ್ ಪೊಸಿಷನ್. ಇಲ್ಲಿ ಆಬ್ಜೆಕ್ಟ್ ಅನ್ನೋದು ದ ಕಾರ್ ಅಂತಿದೆ. ದ ಕಾರ್ ಅನ್ನೋದು ಫಸ್ಟ್ ಪೊಸಿಷನ್ ಅಲ್ಲಿ ಎಲ್ಲಾ ಕಡೆ ಇದೆ. ದ ಕಾರ್, ದ ಕಾರ್, ದ ಕಾರ್, ದ ಕಾರ್ ಅಂತ ಇದೆ. ಅಂಡ್ ನಾವ್ ಲುಕ್ ಎಟ್ ದ ಟೆನ್ಸ್ ಈಸ್ ಆಮ್ ಅಂತ ಇದೆ. ಆಮ್ ಡ್ರೈವಿಂಗ್ ಅಂತ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಪ್ಯಾಸಿವ್ ವಾಯ್ಸ್ ನಲ್ಲಿ ನಾವು ಆಮ್ ಬೀಯಿಂಗ್, ಈಸ್ ಬೀಯಿಂಗ್, ಆರ್ ಬೀಯಿಂಗ್ ಎನ್ನುವ ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಆಬ್ಜೆಕ್ಟ್ ನ ನಂತರ ಒಂದು ರೈಟ್ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು. ಆ ಹೆಲ್ಪಿಂಗ್ ವರ್ಬ್ ಹೇಗೆ ಯೂಸ್ ಮಾಡಬೇಕು? ಅಪ್ರೋಪ್ರಿಯೇಟ್ ಹೆಲ್ಪಿಂಗ್ ವರ್ಬ್ ಇಸ್ ಟು ಬಿ ಯೂಸ್ಡ್. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅಪ್ರೋಪ್ರಿಯೇಟ್ ಹೆಲ್ಪಿಂಗ್ ವರ್ಬ್ ಇಸ್ ಟು ಬಿ ಯೂಸ್ಡ್ ಮೀನ್ಸ್ ಯಾವ ಟೆನ್ಸ್ಗೆ ಇದೆಯೋ ಅದೇ ಟೆನ್ಸಿನ ಪ್ಯಾಸಿವ್ ವಾಯ್ಸ್ ನಲ್ಲಿ ಯಾವ ಸಹಾಯಕ ಕ್ರಿಯಾಪದಗಳು ಬರ್ತವೆ ಅಂತ. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಂದಾಗ ಅಲ್ಲಿ ಆಮ್, ಆರ್, ಈಸ್ ಬಳಕೆ ಮಾಡ್ತೀವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಬಂದಾಗ ಆಮ್ ಬೀಯಿಂಗ್, ಈಸ್ ಬೀಯಿಂಗ್, ಆರ್ ಬೀಯಿಂಗ್ ಅಂತ ಬಳಕೆ ಮಾಡ್ತೀವಿ. ಇಲ್ಲಿ ವಾಸ್ ಅಂತ ಬರ್ದಿದೆ. ವಾಸ್ ಅಂತ ಬಂದ್ರೆ ಅದು ಸಿಂಪಲ್ ಪಾಸ್ಟ್ ಆಗಿರ್ಬೇಕು ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್. ಇದು ಸಿಂಪಲ್ ಪಾಸ್ಟ್ ಆಗಿಲ್ಲ. ದಾಟ್ಸ್ ವೈ ಆಟೋಮೆಟಿಕ್ಲಿ ದಾಟ್ಸ್ ಗೋಸ್ ರಾಂಗ್. ಈಸ್ ಅಂತ ಬಂದಿದೆ. ಓನ್ಲಿ ಈಸ್ ಅಂತ ಬಂದ್ರೆ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಸೇರಿರುವ ಆಕ್ಟಿವ್ ವಾಯ್ಸ್ ಆಗಿರಬೇಕು. ಆದ್ರೆ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿದೆ. ದಾಟ್ ಆಲ್ಸೋ ಗೋಸ್ ರಾಂಗ್. ಬಟ್ ಲುಕ್ ಎಟ್ ದಿಸ್, ದ ಕಾರ್ ಈಸ್ ಬೀಯಿಂಗ್ ಡ್ರಿವನ್ ಬೈ ಮೀ ಅಂತ ಇದೆ. ಸೊ ಈಸ್ ಬೀಯಿಂಗ್ ಅಂತ ಬಂದ್ರೆ ಆಟೋಮೆಟಿಕಲಿ ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗಿರುತ್ತೆ. ದಾಟ್ಸ್ ವೈ ದಿಸ್ ಈಸ್ ರೈಟ್.
ದ ಕಾರ್ ಹ್ಯಾಸ್ ಬೀನ್ ಅಂತ ಬಂದಿದೆ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಗೆ ಇದ್ರೆ ಮಾತ್ರ ಬರುತ್ತೆ. ಸೊ ದಿಸ್ ಆಲ್ಸೋ ಗೋ ರಾಂಗ್. ಸೊ ಆಟೋಮೆಟಿಕಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಗೆ ಸಂಬಂಧಪಟ್ಟಿರುವಂತ ಪ್ಯಾಸಿವ್ ವಾಯ್ಸ್ ಗೆ ಬಳಕೆ ಮಾಡುವಂತಹ ಹೆಲ್ಪಿಂಗ್ ವರ್ಬ್ಸ್ ಗಳು ಯಾವಾಗಿದ್ದಾವೆ, ದಟ್ ಈಸ್ ಬೀಯಿಂಗ್ ಅಂತಾಗಿರೋದ್ರಿಂದ ಆಟೋಮೆಟಿಕಲಿ ಪ್ಯಾಸಿವ್ ವಾಯ್ಸ್ ಫಾರ್ಮ್ ನಲ್ಲಿ ಬರುವಂತದ್ದು ಈಸ್ ಬೀಯಿಂಗ್ ಅನ್ನೋದು, ದಟ್ ಈಸ್ ದ ರೈಟ್ ಆಪ್ಷನ್. ಥರ್ಡ್ ಆಪ್ಷನ್ 74th ಗೆ ದ ಥರ್ಡ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಥರ್ಡ್ ಆಪ್ಷನ್ ಏನಾಗಿದೆ, ರೈಟ್ ಆನ್ಸರ್ ಆಗಿದೆ. And now come to the next question. From 75 to 77, 75ರಿಂದ 77ಕ್ಕೆ, 75ರಿಂದ 77ಕ್ಕೆ ಒಂದು contain 4 words in each question. Identify the correctly spelt word and darken the option. You have to choose the word which has the spelling correct. Correctly spelt word ಅಂದ್ರೆ ಸ್ಪೆಲ್ಲಿಂಗ್ ಕರೆಕ್ಟ್ ಇರೋದನ್ನ ನೀವು ಆಯ್ಕೆ ಮಾಡಬೇಕು. 4 ಶಬ್ದಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದಾದ್ರೂ ಒಂದು ಶಬ್ದಕ್ಕೆ ಸ್ಪೆಲ್ಲಿಂಗ್ ಏನಾಗಿದೆ, ಕರೆಕ್ಟ್ ಆಗಿದೆ, ಉಳಿದ ಕಡೆ ಏನಾಗಿದೆ, ಸ್ಪೆಲ್ಲಿಂಗ್ ದೋಷಪೂರಿತವಾಗಿದೆ. ಅದನ್ನ ನೀವು ಗಮನಿಸಬೇಕು. ಸೊ ಫಸ್ಟ್ 75th ನಲ್ಲಿ ಕರ್ನಲ್ ಎನ್ನುವ ಸ್ಪೆಲ್ಲಿಂಗ್ ಇದೆ, COLONEL. ಸೆಕೆಂಡ್ ನಲ್ಲಿ ಕಮಿಟಿ ಅನ್ನೋ ಪದಕ್ಕೆ ಸ್ಪೆಲ್ಲಿಂಗ್ ಕೊಡಲಾಗಿದೆ. ಥರ್ಡ್ ಒನ್ ನಲ್ಲಿ ಇನ್ಕನ್ವೀನಿಯನ್ಸ್ ಅನ್ನೋದಕ್ಕೆ ಸ್ಪೆಲ್ಲಿಂಗ್ ಕೊಡಲಾಗಿದೆ. ಫೋರ್ತ್ ಒನ್ ಅಲ್ಲಿ ನೆಸೆಸಿಟಿ ಅಂತ ಕೊಡಲಾಗಿದೆ. ಕ್ಯಾನ್ ಯು ಗಿವ್ ವಿಚ್ ಒನ್ ಈಸ್ ದ ರೈಟ್ ಸ್ಪೆಲ್ಲಿಂಗ್ ಫಾರ್ ದಟ್? ಇಟ್ ಇಸ್ ವೆರಿ ಈಸಿ. ನೀವು ಸ್ಪೆಲ್ಲಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಬೇಕು, ಬರೆದು ಪ್ರಾಕ್ಟೀಸ್ ಮಾಡಬೇಕು, ಬರೆದ್ರೆ ಗೊತ್ತಾಗುತ್ತೆ ಅದು. ಕರ್ನಲ್, ಕಮಿಟಿ, ಇನ್ಕನ್ವೀನಿಯನ್ಸ್ ಅಂಡ್ ನೆಸೆಸಿಟಿ, ಈ 4 ಶಬ್ದಗಳಲ್ಲಿ ಕರೆಕ್ಟ್ ಸ್ಪೆಲ್ಲಿಂಗ್ ಹೊಂದಿರತಕ್ಕಂಥ ಶಬ್ದ ಯಾವುದು ಅದನ್ನ ನಾವು ಗುರುತಿಸಬೇಕು. ಯಾವುದಾದ್ರೂ ಒಂದು ಅಕ್ಷರ ತಪ್ಪಿದ್ರೂ ಕೂಡ ಅದು ಏನಾಗುತ್ತೆ, ತಪ್ಪಾಗುತ್ತೆ. ಫಸ್ಟ್ ಒನ್ ಈಸ್ ಕರ್ನಲ್, ಸೆಕೆಂಡ್ ಒನ್ ಈಸ್ ಕಮಿಟಿ, ಥರ್ಡ್ ಒನ್ ಈಸ್ ಇನ್ಕನ್ವೀನಿಯನ್ಸ್ ಅಂಡ್ ಫೋರ್ತ್ ಒನ್ ಈಸ್ ನೆಸೆಸಿಟಿ ಅಂತ ಕೊಟ್ಟಿದ್ದಾರೆ. ಕ್ಯಾನ್ ಯು ಗಿವ್ ವಿಚ್ ಒನ್ ವಿಲ್ ಬಿ ದ ರೈಟ್ ಆಪ್ಷನ್ ಫಾರ್ ದಟ್? ಕರ್ನಲ್, ಕಮಿಟಿ, ಇನ್ಕನ್ವೀನಿಯನ್ಸ್ ಅಂಡ್ ನೆಸೆಸಿಟಿ. ಆಪ್ಷನ್ ನಂಬರ್ 4 ಅಂತ ಹೇಳ್ತಾ ಇದ್ರಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕರ್ನಲ್ ಅಂತ ಹೇಳಿದಾಗ ನೀವು ಅಲ್ಲಿ ಆರ್ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ರಿ. ಸೊ ನಾವು ಕಮಿಟಿ ಅಂತ ಹೇಳಿದಾಗ COMMITTE ಅಂತ ಮಾತ್ರ ಬರಬೇಕು, TEE ಅಂತ ಬರಬೇಕು. ಇಲ್ಲಿ ಮಾತ್ರ ಏನ್ ಕೊಟ್ಟಿದ್ದಾರೆ, ಓನ್ಲಿ 1 E is given there. ಕಮಿಟಿ ಅನ್ನೋದು 1 E ದೋಷಪೂರಿತ ಆಗಿದೆ. ಇನ್ಕನ್ವೀನಿಯನ್ಸ್ ಅಂತ ಬರಿಬೇಕಾದ್ರೆ, ಇನ್ಕನ್ವೀನಿಯನ್ಸ್ ಅಂತ ಹೇಳಬೇಕಾದ್ರೆ ದಿಸ್ ಈಸ್ ದ ರೈಟ್ ಸ್ಪೆಲ್ಲಿಂಗ್. INCO ಅಂತ ಇರಬೇಕು, ಇಲ್ಲಿ CE ಅಂತ ಇದೆ, ದಿಸ್ ಆಲ್ಸೋ ಗೋ ರಾಂಗ್. ನೆಸೆಸಿಟಿ ಅಂತ ಬರಿಬೇಕಾದ್ರೆ, ನೆಸೆಸಿಟಿ ಅಂತ ಬರಿಬೇಕಾದ್ರೆ ಇಲ್ಲಿ ಏನಾಗಿದೆ, ಡಬಲ್ C ಅಂತ ಬರದೆ 1 C ಬರಬೇಕು, ದಿಸ್ ಆಲ್ಸೋ ಗೋಸ್ ರಾಂಗ್. ಬಟ್ ಕರ್ನಲ್ ಅಂತ ಬರಿಬೇಕಾದ್ರೆ ದಿಸ್ ಈಸ್ ದ ರೈಟ್ spelling. Kernel is right spelling. So option 1 is right answer for that. Kernel. Even though that pronounces differently, the right spelling for kernel is COLONEL. That is to be understood. In 76th nalli facilitate ಅಂತ ಕೊಟ್ಟಿದ್ದಾರೆ, ಚಾನ್ಸಲರ್ ಅಂತ ಕೊಟ್ಟಿದ್ದಾರೆ, ಕ್ಯಾಂಪೇನ್ ಅಂತ ಕೊಟ್ಟಿದ್ದಾರೆ, ಪ್ರೊಫಿಸಿಯಂಟ್ ಅಂತ ಕೊಟ್ಟಿದ್ದಾರೆ. ಸೊ ವಾಟ್ ವಿಲ್ ಬಿ ಯುವರ್ ಆನ್ಸರ್? ಫೆಸಿಲಿಟೇಟ್, ಚಾನ್ಸಲರ್, ಕ್ಯಾಂಪೇನ್, ಪ್ರೊಫಿಸಿಯಂಟ್. ಸೊ ಯಾವುದು ಸರಿಯಾದ ಉತ್ತರ ಆಗಿರ್ಬೋದು? 76ರಲ್ಲಿ 76ನೇ ಪ್ರಶ್ನೆಗೆ ಸೂಕ್ತವಾದ ಸ್ಪೆಲ್ಲಿಂಗ್ ಇರುವಂತಹ ಪದ ಫೆಸಿಲಿಟೇಟ್, ಚಾನ್ಸಲರ್, ಕ್ಯಾಂಪೇನ್ ಅಂಡ್ ಪ್ರೊಫಿಸಿಯಂಟ್. ಚಾನ್ಸಲರ್ ಅಂತ ಬರೆದಾಗ LOR ಅಂತ ಬರುತ್ತೆ. ಸೊ ದಾಟ್ಸ್ ವೈ ದಿಸ್ ಗೋಸ್ ರಾಂಗ್. ಕ್ಯಾಂಪೇನ್ ಅಂತ ಬಂದಾಗ there is no E necessary there, that's why that is also wrong. Proficient ಅಂತ ಬಂದಾಗ
CIENT ಅಂತ ಬರಬೇಕು. This also goes wrong. Automatically the right option is facilitate is the right answer. The first option is the right answer. Okay, facilitate ಅಂತ ಹೇಳೋದು right option ಆಗಿದೆ. And 77th question. ಆರ್ಕಿಟೆಕ್ಚರ್, ಹೈರಾರ್ಕಿ, ಪ್ಯಾಂಡಮಿಕ್, ಸ್ಟ್ರಾಟಜಿ ಅಂತ ಕೊಟ್ಟಿದ್ದಾರೆ. ಆರ್ಕಿಟೆಕ್ಚರ್, ಹೈರಾರ್ಕಿ, ಪ್ಯಾಂಡಮಿಕ್, ಸ್ಟ್ರಾಟಜಿ ಅಂತ ಕೊಟ್ಟಿದ್ದಾರೆ. ವಿಚ್ ವರ್ಡ್ ಹ್ಯಾಸ್ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್, ಅಂದ್ರೆ ಕರೆಕ್ಟ್ ಆಗಿ ಸ್ಪೆಲ್ಲಿಂಗ್ ಇರುವಂತ ಪದ ಯಾವುದಾಗಿದೆ ಅದನ್ನ ನಾವು ಗಮನಿಸಬೇಕು. ಸೊ ಆರ್ಕಿಟೆಕ್ಚರ್ ಅಂತ ಹೇಳಿದಾಗ ಆರ್ಕಿಟೆಕ್ಚರ್ ಅಂತ ಬಂದ್ರೆ, ಸೊ ಹಿಯರ್ ಐ ಈಸ್ ದೇರ್ ಬಟ್ ಹಿಯರ್ ಇ ಈಸ್ ಗಿವನ್, ದ್ಯಾಟ್ ಆಲ್ಸೋ ಗೋ ರಾಂಗ್. ಅದೇನಾಗುತ್ತೆ, ತಪ್ಪಾಗುತ್ತೆ. ಹೈರಾರ್ಕಿ ಅಂತ ಹೇಳಿದಾಗ HEI ಬರುತ್ತೆ, ಸೊ ದಿಸ್ ಆಲ್ಸೋ ಗೋ ರಾಂಗ್. ಪ್ಯಾಂಡಮಿಕ್ ಅಂತ ಬಂದಾಗ ಇ ಬರುತ್ತೆ, ಸೊ ದಿಸ್ ಆಲ್ಸೋ ಗೋ ರಾಂಗ್. ಫೈನಲಿ ಆಟೋಮೆಟಿಕಲಿ ಸ್ಟ್ರಾಟಜಿ ಇಸ್ ದ ರೈಟ್ ಆನ್ಸರ್. ಸೊ ನೀವು ಸ್ಪೆಲ್ಲಿಂಗ್ ಅನ್ನ ನೀವು ಕರೆಕ್ಟ್ ಆಗಿ ಚೂಸ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ರೈಟ್ ಇಟ್, ಬರೆದು ಪ್ರಾಕ್ಟೀಸ್ ಮಾಡಬೇಕು. ಸೊ ಹಾಗೆ ನೋಡಿದಾಗ ದೆನ್ ಯು ವಿಲ್ ಗೆಟ್ ಅ ಗುಡ್ ಕ್ಲಾರಿಟಿ ಓವರ್ ವಿಚ್ one is the correctly spelt word. So my dear friends, we have talked about up to 77th questions. We have discussed this question pattern, and up to 77 to 100 is there. The remaining questions will be discussed in the next class. Okay, thank you one and all. See you in the next class with the same question paper with the next remaining questions. Okay, all of you keep watching YouTube classes telecasted by Chanakya Career Academy. Chanakya Career Academy ಇಂದ ಟೆಲಿಕಾಸ್ಟ್ ಆಗುವಂತ ಎಲ್ಲ ಯೂಟ್ಯೂಬ್ ಕ್ಲಾಸ್ಗಳನ್ನ, ಲೈವ್ ಯೂಟ್ಯೂಬ್ ಕ್ಲಾಸ್ಗಳನ್ನ ನೀವು ಗ್ರಹಿಸಿ ನಿಮ್ಮ ಜ್ಞಾನ ಸಂಪತ್ತನ್ನ ಹೆಚ್ಚು ಮಾಡ್ಕೊಳ್ಬೇಕು ಅಂತ ಈ ಮೂಲಕ ತಿಳಿಸಲಾಗಿದೆ. ಕೀಪ್ ವಾಚಿಂಗ್ ಯೂಟ್ಯೂಬ್ ಲೈವ್ ಕ್ಲಾಸಸ್ ರೆಗ್ಯುಲರ್ಲಿ. ಓಕೆ, ಥ್ಯಾಂಕ್ ಯು ಒನ್ ಅಂಡ್ ಆಲ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ.